ಹಲೋ ಸ್ನೇಹಿತರೆ, ನಮಸ್ಕಾರ. ಸ್ಪರ್ಧಾ ತೇಜ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ರಮೇಶ್ ಶಮವಿ. ನಾವು ಇಂದಿನ ಒಂದು ವಿಡಿಯೋ ಕ್ಲಾಸಲ್ಲಿ ಅಗ್ನಿಪಥ್ ಯೋಜನೆಯ ಕುರಿತಾಗಿ ಮಾತಾಡ್ತಾ ಬಂದಿದ್ದೀವಿ. ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಟಾಪಿಕ್ ಅನ್ನು ಇಟ್ಕೊಂಡು ಮಾತಾಡ್ತಾ ಬರೋಣ. ಅದು ವರದಕ್ಷಿಣೆ ಕಾಯ್ದೆಯ ದುರ್ಬಳಕೆ ಅನ್ನುವಂಥದ್ದು ಮತ್ತು ವರದಕ್ಷಿಣೆ ಕಾಯ್ದೆಗೆ ಸಂಬಂಧಪಟ್ಟಂತ ಐಪಿಸಿ ಸೆಕ್ಷನ್ ಏನಿದೆ, ಐಪಿಸಿ ಸೆಕ್ಷನ್ 498A ಏನಿದೆ, ಅದರ ಒಂದು ದುರುಪಯೋಗ ಅನ್ನುವಂಥದ್ದು ಯಾವ ರೀತಿಯಾಗಿ ನಡೀತಾ ಇದೆ ಭಾರತದಲ್ಲಿ ಅನ್ನುವಂಥದ್ದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಮಿಸ್ಯೂಸ್ ಆಫ್ ಸೆಕ್ಷನ್ 498A ಆಫ್ IPC ಅನ್ನುವಂಥದ್ದು. ಸೊ ಯಾರು ಈ ಒಂದು ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ದೀರಾ ಅಥವಾ ಯಾರು ಈ ಒಂದು ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಆ ಒಂದು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಬನ್ನಿ, ಅದಕ್ಕೆ ಮುಂಚಿತವಾಗಿ ಈ ಇಬ್ಬರು ವ್ಯಕ್ತಿಗಳನ್ನ ನೀವು ಕೇಳಿರ್ತೀರ. ಒಂದು ಕೆಲವು ದಿನಗಳ ಹಿಂದೆ ಇವರು ತುಂಬಾ ವೈರಲ್ ಆಗಿರ್ತಕ್ಕಂಥ ಕಪಲ್ಸ್ ಆಗಿದ್ರು. ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ರ ಹೆಸರು ಬಂದು ಜಾನಿ ಡೆಪ್ ಅಂತೇಳಿ. ಈಕೆ ಈ ಒಂದು ಜಾನಿ ಡೆಪ್ ಅವರ ವೈಫ್ ಆಂಬರ್ ಹರ್ಡ್ ಅಂತೇಳಿ ಹೇಳಿ ಹೆಸರು. ಸೊ ಈಕೆ ಇವರ ವಿರುದ್ಧ ಒಂದು ಹರಾಸ್ಮೆಂಟ್ ಕೇಸನ್ನ ಹಾಕಿರ್ತಾಳೆ. ಆ ಒಂದು ಫಿಸಿಕಲಿ ಹರಾಸ್ಮೆಂಟ್ ಕೇಸನ್ನ ಹಾಕಿದ್ಲು. ಅದನ್ನ ಕೋರ್ಟ್ ಅಲ್ಲಿ ಆಕೆಯನ್ನ ವಿಚಾರಣೆಗೆ ಒಳಪಡಿಸಿದ ನಂತರ ಗೊತ್ತಾಗಿರುವಂತದ್ದು ಈಕೆ ಇವರ ವಿರುದ್ಧ ಒಂದು ಸುಳ್ಳು ಆರೋಪವನ್ನು ಮಾಡಿರ್ತಾಳೆ. ಅದಾದ ನಂತರ ಜಾನಿ ಡೆಪ್ ಅವರು ಈಕೆ ವಿರುದ್ಧ ಒಂದು ಮಾನಹಾನಿ ನಷ್ಟದ ಒಂದು ಕೇಸನ್ನ ಆಗ್ತಾ ಹೋಗ್ತಾರೆ, ಅಂದ್ರೆ ಡಿಫಾಮೇಷನ್ ಕೇಸನ್ನ ಆಗ್ತಾ ಹೋಗ್ತಾರೆ. ಸೊ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಒಂದು UK ಮತ್ತು USA ರಾಷ್ಟ್ರಗಳೇನಿದೆ ಅವು ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ಏನೆಲ್ಲ ಒಂದು ಪ್ರೊಸೀಜರ್ ಇದೆ ಅದಕ್ಕೆ ತಕ್ಕಂಗೆ ಆ ಒಂದು ವಿಚಾರಗಳನ್ನ ಡೀಲ್ ಮಾಡ್ತಾ ಹೋಗುತ್ತೆ. ಸೊ ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆನ್ಸ್ ಅನ್ಸಲ್ಲ. ಇದು ನಿಮ್ಗೆ ಇಂಟ್ರೆಸ್ಟ್ ಇದ್ದವರು ಇದನ್ನ ಈ ಕೇಸನ್ನ ತಿಳ್ಕೋಬಹುದು. ಅದು ಆನ್ಲೈನ್ ಅಲ್ಲಿ ಇವರ ಕುರಿತಾಗಿ ಒಂದು ಜಡ್ಜ್ಮೆಂಟ್ ಏನ್ ನೀಡಲಾಗಿದೆ ಅದೆಲ್ಲ ಅವೈಲೇಬಲ್ ಇದೆ. ಯಾರು ಇಂಟ್ರೆಸ್ಟ್ ಇದೆ ಅವ್ರು ಅದನ್ನ ನೋಡಿ ಅಂತ ಹೇಳ್ತಾ ಬನ್ನಿ. ಹಾಗಾದ್ರೆ ನಮ್ಮ ಒಂದು ಇಂಡಿಯನ್ ಕಾಂಟೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ನೋಡಿ, ಮಿಸ್ಯೂಸ್ ಆಫ್ ಸೆಕ್ಷನ್ 498A ಆಫ್ IPC ಅನ್ನುವಂಥದ್ದು. ಮೊದಲನೇದಾಗಿ ನಾವು ಭಾರತದ ಸಮಾಜದ ಕುರಿತಾಗಿ ಮಾತಾಡ್ತಾ ಹೋಗೋಣ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಸಮಾಜ ಅನ್ನುವಂಥದ್ದು ಒಂದು ಪುರುಷ ಪ್ರಧಾನ ಸಮಾಜವಾಗಿದೆ. ಅದನ್ನ ನಾವು ಪೆಟ್ರಿಯಾರ್ಕಲ್ ಸೊಸೈಟಿ ಅಂತೇಳಿ ಕರಿತೀವಿ. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಅಂದ್ರೆ ಮಹಿಳೆ ಅನ್ನುವಂಥವಳು ಕಿರುಕುಳಕ್ಕೆ ಒಳಗಾಗ್ತಾ ಬರ್ತಾ ಇದ್ದಾಳೆ. ಅಂದ್ರೆ ಬೇರೆ ಬೇರೆ ರೀತಿ, ಅಂದ್ರೆ ಮೆಂಟಲ್ ಹರಾಸ್ಮೆಂಟ್ ಆಗಿರ್ಬೋದು, ಫಿಸಿಕಲ್ ಹರಾಸ್ಮೆಂಟ್ ಆಗಿರ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ಆ ಮಹಿಳೆಯ ವಿರುದ್ಧ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ಸುಮಾರು ಸಲ ಕೇಳ್ತಾ ಬರ್ತಾ ಇರ್ತೀವಿ. ಸುಮಾರು ನ್ಯೂಸ್ ಪೇಪರ್ಗಳಲ್ಲಿ ಆಗಿರ್ಬೋದು, ಇತರ ಒಂದು ನ್ಯೂಸ್ ಚಾನೆಲ್ಗಳಲ್ಲಾಗಿ ಆ ಒಂದು ವಿಚಾರಗಳನ್ನ ನಾವು ಕೇಳ್ತಾ ಬರ್ತಾ ಇರ್ತೀವಿ. ಸೊ ಇಲ್ಲಿ ಮಿಸ್ಯೂಸ್ ಆಫ್ ಸೆಕ್ಷನ್ 498A ಆಫ್ ದ IPC ಅನ್ನುವಂಥದ್ದು ನೋಡಿ, ಈ ಒಂದು ಮಿಸ್ಯೂಸ್ ಅನ್ನ ಮಾಡಿಕೊಳ್ಳುವಂತವ್ರು ಯಾರಪ್ಪ ಅಂತ ಅಂದ್ರೆ ಇದು ಭಾರತದಲ್ಲಿ ಇರ್ತಕ್ಕಂಥ ವಿವಾಹಿತ ಮಹಿಳೆಯರು. ಅದರಲ್ಲಿ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಸಮಾಜದಲ್ಲಿರ್ತಕ್ಕಂಥ ಕೆಲವು ವರ್ಗದ ಮಹಿಳೆಯರು ಏನೆಂದರೆ, ವಿವಾಹಿತ ಮಹಿಳೆಯರು ಏನೆಂದರೆ ತಮ್ಮ ಒಂದು ಕೌಟುಂಬಿಕ ಕಲಹಗಳಲ್ಲಿ, ಸಣ್ಣ ಪುಟ್ಟ ಕಲಹಗಳಲ್ಲಿ ಈ ಒಂದು ಸೆಕ್ಷನ್ 498A ಅನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯಪ್ಪ ಅಂತಂದ್ರೆ, ಈ ಒಂದು ಸೆಕ್ಷನ್ 498A ಅನ್ನುವಂಥದ್ದು ಇದು ಡೌರಿ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸ್ ಆಗಿರುತ್ತೆ. ಇಲ್ಲಿ ತಮ್ಮ ಒಂದು ಪರ್ಸನಲ್ ರಿವೆಂಜ್ಗೋಸ್ಕರ, ಪರ್ಸನಲ್ ರಿವೆಂಜ್ ಅನ್ನು ಫಿಲ್ ಮಾಡಿಕೊಳ್ಳುವಂಥದ್ದು, ಮತ್ತೆ ತಮ್ಮ ಗಂಡನನ್ನ ಮತ್ತು ತಮ್ಮ ಗಂಡನ ಸಂಬಂಧಿಕರನ್ನ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಒಂದು ವಿಚಾರವಾಗಿ ಸೆಕ್ಷನ್ 498A ಅನ್ನ ಸುಮಾರು ಜನ ವಿವಾಹಿತ ಮಹಿಳೆಯರು ಇತ್ತೀಚೆಗೆ ಮಿಸ್ಯೂಸ್ ಮಾಡ್ಕೊಳ್ತಿರುವಂತದ್ದು ನಾವು ನೋಡ್ತಾ ಬರ್ತಾ ಇದೀವಿ, ಬಂದಿರತಕ್ಕಂಥ ಮಾಹಿತಿ ಆಗಿರುತ್ತೆ. ಹಾಗಾದ್ರೆ ಬನ್ನಿ, ಸೆಕ್ಷನ್ 498A IPC ಅನ್ನುವಂಥದ್ದು ಏನು, ಇದನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ನೋಡಿ. ಸೆಕ್ಷನ್ 498A ಅನ್ನುವಂಥದ್ದು ಇಂಡಿಯನ್ ಪೀನಲ್ ಕೋಡ್, ಇದನ್ನ 1860 ಬ್ರಿಟಿಷರ ಒಂದು ಕಾಲಾವಧಿಯಲ್ಲಿ ಇದನ್ನ ಈ ಒಂದು ಕಾನೂನನ್ನ ಜಾರಿಗೆ ತರಲಾಗುತ್ತೆ. ಆಫ್ಟರ್ ಇಂಡಿಪೆಂಡೆಂಟ್ ಅಂದ್ರೆ ಸ್ವತಂತ್ರದ ನಂತರ ಆ ಒಂದು ಭಾರತದ ಪಾರ್ಲಿಮೆಂಟ್ ಏನ್ ಮಾಡುತ್ತೆ, 1983 ಇದನ್ನ ಪಾಸ್ ಮಾಡ್ತಾ ಬರುತ್ತೆ. ಈ 498 IPC ಸೆಕ್ಷನ್ ಅನ್ನುವಂಥದ್ದು ಏನಾಗಿರುತ್ತೆ, ಇದೊಂದು ಕ್ರಿಮಿನಲ್ ಲಾ ಆಗಿರುತ್ತೆ. ಈ ಒಂದು ಕೇಸಲ್ಲಿ ಯಾರೇ ಒಬ್ಬ ವ್ಯಕ್ತಿಗಳು ಅಪರಾಧವೆಸಗಿದಲ್ಲಿ ಅದನ್ನ ಕ್ರಿಮಿನಲ್ ಅಪರಾಧ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅದಲ್ಲದೆ ಈ ಒಂದು 498A ಆಫ್ IPC ಅನ್ನುವಂಥದ್ರ ಒಂದು ಮುಖ್ಯ ಉದ್ದೇಶ ಏನಾಗಿರುತ್ತೆ, ಇದು ಸಬ್ಜೆಕ್ಟೆಡ್ ಟು ಹರಾಸ್ಮೆಂಟ್ ಫಾರ್ ನಾನ್ ಫುಲ್ಫಿಲ್ಮೆಂಟ್ ಆಫ್ ಡೌರಿ ಡಿಮ್ಯಾಂಡ್. ಅಂದ್ರೆ ಇದು ವರದಕ್ಷಿಣೆಯ ವಿಚಾರವಾಗಿ ಯಾರು ಆ ಒಂದು ವಿವಾಹಿತ ಮಹಿಳೆಗೆ ಕಿರುಕುಳವನ್ನ ಕೊಡ್ತಾರೆ, ಹರಾಸ್ಮೆಂಟ್ ಅನ್ನ ಮಾಡ್ತಾರೆ, ಅದರ ವಿರುದ್ಧ ಹೋರಾಡಲು ಆ ಮಹಿಳೆಗೆ ಇರತಕ್ಕಂತ ಒಂದು ಸೆಕ್ಷನ್ ಇದಾಗಿರುತ್ತೆ ಅಂತೇಳಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗಾದ್ರೆ ಹೂ ಕ್ಯಾನ್ ಫೈಲ್ ಎ ಕೇಸ್ ಅಂದ್ರೆ ಈ ಒಂದು ಸೆಕ್ಷನ್ ಅಡಿಯಲ್ಲಿ ಆ ಮಹಿಳೆಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ, ಆ ಮಹಿಳೆ ವರದಕ್ಷಿಣೆಯ ವಿಚಾರವಾಗಿ ಕಿರುಕುಳಕ್ಕೆ ಅಥವಾ ತುಳಿತಕ್ಕೆ ಒಳಗಾದಂತ ಸಂದರ್ಭದಲ್ಲಿ ಈ ಒಂದು ಅಪರಾಧಿಗಳ ವಿರುದ್ಧ ಯಾರು ಈ ಒಂದು ಸೆಕ್ಷನ್ ಅಡಿಯಲ್ಲಿ ಕೇಸನ್ನ ಆಗ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಬಂದಾಗ, ಇಲ್ಲಿ ಸ್ವತಃ ಆ ಮಹಿಳೆ ಆಗಿರ್ಬೋದು, ಎನಿ ಇಂಡಿಯನ್ ವೈಫ್ ಅಂಡ್ ರಿಲೇಟಿವ್ಸ್ ಕ್ಯಾನ್ ಫೈಲ್. ಅಂದ್ರೆ
ಆಕೆ ಸ್ವತಃ ಆ ಮಹಿಳೆ ಆ ಒಂದು ಕೃತ್ಯಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳೆ ಆಗಿರ್ಬೋದು ಅಥವಾ ಆಕೆಯ ಒಂದು ಹತ್ತಿರದ ಸಂಬಂಧಿಕರು ಏನಿರ್ತಾರೆ ಅವರು ಆ ಅಪರಾಧ ಎಸಗಿದಂತ ಅಪರಾಧಿಗಳ ವಿರುದ್ಧ ಸೆಕ್ಷನ್ 498A ಅಡಿಯಲ್ಲಿ ಕೇಸನ್ನ ಫೈಲ್ ಮಾಡಕ್ಕೆ ಅವ್ರಿಗೆ ರೈಟ್ಸ್ ಇರುತ್ತೆ ಅನ್ನುವಂಥದ್ದು. ನೋಡಿ, ಡೌರಿ ಹರಾಸ್ಮೆಂಟ್ ಕೇಸ್ ಅನ್ನುವಂಥದ್ದು ಇದು ತುಂಬಾ ಒಂದು ಸಿವಿಯರ್ ಅಫೆನ್ಸ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ವಿತೌಟ್ ಎನಿ ವೆರಿಫಿಕೇಶನ್ ಆರ್ ಇನ್ವೆಸ್ಟಿಗೇಷನ್ ಇಲ್ಲದೆ ಆ ವ್ಯಕ್ತಿಯನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲಾಗುತ್ತೆ ಮತ್ತು ಅವನ ವಿರುದ್ಧ FIR ಫೈಲ್ ಮಾಡಲಾಗುತ್ತೆ. ಇನ್ಗ್ರೀಡಿಯೆಂಟ್ಸ್ ಆಫ್ ದಿಸ್ ಕೇಸ್ ಅಂದ್ರೆ ಒಬ್ಬ ವಿವಾಹಿತ ಮಹಿಳೆ ಸೆಕ್ಷನ್ 498A ಅಡಿಯಲ್ಲಿ ಒಂದು ಕೇಸನ್ನು ಫೈಲ್ ಮಾಡ್ಬೇಕಾದ್ರೆ ಆಕೆ ಏನೆಲ್ಲ ಒಂದು ಕ್ರೈಟೀರಿಯಾಗಳನ್ನ ಹೊಂದಿರಬೇಕು ನೋಡಿ. ದ ವುಮನ್ ಮಸ್ಟ್ ಬಿ ಮ್ಯಾರಿಡ್ ಅಂದ್ರೆ ಆ ಮಹಿಳೆ ಲೀಗಲ್ ಆಗಿ ಅವನನ್ನ ಮದುವೆಯಾಗಿರಬೇಕು ಮೊದಲನೆಯದು. ಮತ್ತು ಸಿ ಮಸ್ಟ್ ಬಿ ಸಬ್ಜೆಕ್ಟೆಡ್ ಟು ಕ್ರೂಯಲ್ಟಿ ಅಂಡ್ ಹರಾಸ್ಮೆಂಟ್ ಅಂದ್ರೆ ಆಕೆ ಕ್ರೌರ್ಯ ಮತ್ತು ಕಿರುಕುಳಕ್ಕೆ ಒಳಗಾಗಿರ್ಬೇಕು. ಕಿರುಕುಳ ಅಂದ್ರೆ ಈ ಒಂದು ಕ್ರೌರ್ಯ ಮತ್ತು ಕಿರುಕುಳ ಅನ್ನುವಂಥದ್ದು ಏನಾಗಿರ್ಬೇಕು, ಅದು ವರದಕ್ಷಿಣೆಯ ಆ ಒಂದು ವಿಚಾರವಾಗಿ ನಡೆದಿರ್ತಕ್ಕಂಥದ್ದಾಗಿರ್ಬೇಕು. ನೋಡಿ, ಇಲ್ಲಿ ವರದಕ್ಷಿಣೆಯ ವಿಚಾರವಾಗಿ ಆಕೆಯ ಗಂಡ ಅಥವಾ ಆಕೆಯ ಗಂಡನ ಸಂಬಂಧಿಕರು ಆಕೆಗೆ ಮೆಂಟಲಿ ಅಥವಾ ಫಿಸಿಕಲಿ ಮಾನಸಿಕವಾಗಿ ಆಗಿರ್ಬೋದು, ದೈಹಿಕವಾಗಿ ಆಗಿರ್ಬೋದು ಆಕೆಯ ಮೇಲೆ ಕ್ರೌರ್ಯವನ್ನು ಎಸಗಿದ್ದಲ್ಲಿ, ಆಕೆಗೆ ಕಿರುಕುಳ ಕೊಟ್ಟಿದ್ದಲ್ಲಿ ಆಕೆ ಸೆಕ್ಷನ್ 498A IPC ಏನಿದೆ ಅದರ ಅಡಿಯಲ್ಲಿ ಅವರ ವಿರುದ್ಧ ಕೇಸ್ ಹಾಕಕ್ಕೆ ಅರ್ಹಳಾಗಿರ್ತಾಳೆ ಅಂತೇಳಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗಾದ್ರೆ ಈ ಒಂದು ಸೆಕ್ಷನ್ 498A ಅಡಿಯಲ್ಲಿ ಕೇಸ್ ಆದಂತ ಒಂದು ಅಪರಾಧಿಗಳಿಗೆ ಎಷ್ಟು ವರ್ಷಗಳ ಕಾಲ ಜೈಲ್ ಶಿಕ್ಷೆ ಆಗುತ್ತೆ ಮತ್ತು ಬೇರೆ ಏನೆಲ್ಲ ಒಂದು ಫೈನ್ಗಳನ್ನ ಹಾಕಲಾಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಬಂದಾಗ ನೋಡಿ, ಅಪ್ ಟು 3 years ಅವ್ರಿಗೆ ಜೈಲ್ ಶಿಕ್ಷೆ ಆಗುತ್ತೆ. ಇನ್ ಕೇಸ್ ಆ ಒಂದು ಡೈರಿ ವಿಚಾರವಾಗಿ ಮಾಡಿದಂತ ಒಂದು ಕಿರುಕುಳದಲ್ಲಿ ಆ ಒಂದು ಕ್ರೌರ್ಯದಲ್ಲಿ ಆಕೆ ಏನಾದ್ರೂ ಸಾವನ್ನಪ್ಪಿದರೆ ಅದು 10 ವರ್ಷಗಳ ಕಾಲ ಅವರಿಗೆ ಶಿಕ್ಷೆ ಆಗುವಂತ ಸಾಧ್ಯತೆಗಳಿರುತ್ತೆ. ಅದರ ಜೊತೆಗೆ ಅವರು ಇಂತಿಷ್ಟು ಫೈನ್ ಅನ್ನ ಕಟ್ಬೇಕಾಗುತ್ತೆ. ಯಾರೋ ಒಂದು ಆರೋಪಿಗಳು, ಅದರಲ್ಲಿ ಇನ್ವಾಲ್ವ್ ಆಗಿರತಕ್ಕಂಥ ಆರೋಪಿಗಳು ಆ ಒಂದು ಶಿಕ್ಷೆಯನ್ನ ಪಡೆಯುವುದರ ಜೊತೆಗೆ ಅವರು ಫೈನ್ ಅನ್ನ ಕಟ್ಬೇಕಾಗುತ್ತೆ. ಈ ಒಂದು ಸೆಕ್ಷನ್ 498A ಅಡಿಯಲ್ಲಿ ಯಾರಾದ್ರೂ ಈ ರೀತಿಯಾಗಿರ್ತಕ್ಕಂಥ ಡೌರಿ ಕ್ರೈಮ್ ಅನ್ನ ಅಟೆಂಪ್ಟ್ ಮಾಡಿದಲ್ಲಿ, ಈ ರೀತಿಯಾಗಿರ್ತಕ್ಕಂಥ ಹರಾಸ್ಮೆಂಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಸೆಕ್ಷನ್ 498A ಅಡಿಯಲ್ಲಿ ಆದಂತ ಕೇಸ್ ಏನಾಗಿರುತ್ತೆ, ಇದು ಕಾಗ್ನಿಸಬಲ್ ಅಫೆನ್ಸ್ ಆಗಿರುತ್ತೆ ಮತ್ತು ನಾನ್ ಕಾಂಪೌಂಡಬಲ್ ಅಫೆನ್ಸ್ ಆಗಿರುತ್ತೆ ಮತ್ತು ನಾನ್ ಬೇಲಬಲ್ ಅಫೆನ್ಸ್ ಆಗಿರುತ್ತೆ. ಹಾಗಾದ್ರೆ ಬನ್ನಿ, ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು ನೋಡಿ. ಯಾವುದೇ ಒಬ್ಬ ವ್ಯಕ್ತಿ ಅಪರಾಧ ಎಸಗಿದಂತ ಸಂದರ್ಭದಲ್ಲಿ ಅವನು ಎಸಗಿದಂತ ಅಪರಾಧದ ಒಂದು ಸಿವಿಯರಿಟಿ, ಅದರ ಒಂದು ದುಷ್ಪರಿಣಾಮದ ಆಧಾರದ ಮೇಲೆ ಆ ಒಂದು ಅಫೆನ್ಸ್ ಅನ್ನ ನಾವು ಕಾಗ್ನಿಸಬಲ್ ಮತ್ತು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತೇಳಿ ನಾವು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಇಲ್ಲಿ ವಿತೌಟ್ ಎನಿ ವಾರೆಂಟ್ ಇಲ್ಲದೆ ಅವನನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲಾಗುತ್ತೆ. ಅಂದ್ರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾರ್ಮಲ್ ಅಪರಾಧಗಳೇನಿರುತ್ತೋ, ಸಣ್ಣ ಪುಟ್ಟ ಅಪರಾಧಗಳಲ್ಲಿ ಅಪರಾಧಿಯನ್ನ ವಿತ್ ವಾರೆಂಟ್ ಮುಖಾಂತರ ಅವನನ್ನ ಅರೆಸ್ಟ್ ಮಾಡಲಾಗುತ್ತೆ. ಅಂದ್ರೆ ಈ ಒಂದು ಕೋರ್ಟ್ ಇಂದ ವಾರೆಂಟ್ ಅನ್ನ ಇಶ್ಯೂ ಮಾಡೋದ್ರ ಮುಖಾಂತರ ಆ ವ್ಯಕ್ತಿಯನ್ನ ಅಪರಾಧ ಮಾಡಲಾಗುತ್ತೆ. ಬಟ್ ಇಂಥ ಒಂದು ಕೇಸ್ಗಳಲ್ಲಿ ಏನಾಗಿರುತ್ತೆ, ಇದನ್ನ ಸಿವಿಯರ್ ಅಫೆನ್ಸ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಹಾಗಾಗಿ ಈ ಒಂದು ಸೆಕ್ಷನ್ 498A IPC ಅಡಿಯಲ್ಲಿ ಏನ್ ಈ ಒಂದು ಡೌರಿ ಕೇಸ್ ಅಲ್ಲಿ ಒಂದು ಡೌರಿ ವಿಚಾರವಾಗಿ ಏನ್ ಕೇಸನ್ನ ಫೈಲ್ ಮಾಡ್ತಾರಲ್ಲ, ಆ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಅಪರಾಧಿಯನ್ನ ವಿತೌಟ್ ಎನಿ ವೆರಿಫಿಕೇಶನ್ ಇಲ್ಲದೆ, ವಿತೌಟ್ ಎನಿ ಪ್ರಿಯರ್ ವಾರೆಂಟ್ ಇಶ್ಯೂ ಮಾಡದೆ ಅವನನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಕ್ಕೆ ಪೊಲೀಸರಿಗೆ ಅಧಿಕಾರ ಇರುತ್ತೆ ಅನ್ನುವಂಥದ್ದು. ಅದಾದ ನಂತರ ಇಲ್ಲಿ ಇನ್ನೊಂದು ನಾವು ನೋಡ್ತಾ ಬರ್ತೀವಿ, ನಾನ್ ಕಾಂಪೌಂಡಬಲ್ ಅಫೆನ್ಸ್. ಇಲ್ಲಿ ಕಾಂಪೌಂಡಬಲ್ ಮತ್ತು ನಾನ್ ಕಾಂಪೌಂಡಬಲ್ ಅಫೆನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಕಾಂಪೌಂಡಬಲ್ ಅಫೆನ್ಸ್ ಅಂದ್ರೆ ಅದು ಯಾವುದೇ ಒಂದು ಕೌಟುಂಬಿಕ ಕಲಹಗಳೇನಿರ್ತಾವಲ್ಲ ಅವುಗಳನ್ನ ಕೋರ್ಟ್ ಕಚೇರಿಗಳ ಹೊರಗಡೆ ಅವುಗಳನ್ನ ಬಗೆಹರಿಸುವಂಥದ್ದು. ಅಂದ್ರೆ ಆ ಒಂದು ಊರಿನ ಹಿರಿಯರ ಒಂದು ಸಮ್ಮುಖದಲ್ಲಿ ಆ ಒಂದು ವಿಚಾರಗಳನ್ನ ತಂದಿಡುವುದರ ಮುಖಾಂತರ ಅವುಗಳನ್ನ ಬಗೆಹರಿಸುವಂತ ಒಂದು ಅವಕಾಶಗಳಿರುತ್ತೆ, ಯಾವುದು ಕೆಲವು ಕೌಟುಂಬಿಕ ಕಲಹಗಳಿಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಯಾವಾಗ ಈ ಒಂದು ಸೆಕ್ಷನ್ 498A ಅಡಿಯಲ್ಲಿ ಈ ಒಂದು ವರದಕ್ಷಿಣೆ ಕಿರುಕುಳದ ವಿರುದ್ಧ ಒಂದು ಕೇಸ್ ಫೈಲ್ ಆದಂತ ಸಂದರ್ಭದಲ್ಲಿ ಅದನ್ನ ಕೋರ್ಟ್ ಕಚೇರಿಗಳ ಹೊರಗಡೆ ಅದನ್ನ ಬಗೆಹರಿಸತಕ್ಕಂತ ಅವಕಾಶ ಇರುವುದಿಲ್ಲ. ಅದೊಂದು ಸಿವಿಯರ್ ಅಫೆನ್ಸ್ ಅಂತೇಳಿ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತೇಳಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಸೊ ಹಾಗಾಗಿ ಸೆಕ್ಷನ್ 498A ಅಡಿಯಲ್ಲಿ ದಾಖಲಾದಂತ ಕೇಸ್ ಏನಾಗಿರುತ್ತೆ, ಅದು ನಾನ್ ಕಾಂಪೌಂಡಬಲ್ ಅಫೆನ್ಸ್ ಆಗಿರುತ್ತೆ. ಮತ್ತು ಅದಾದ ನಂತರ ನಾನ್ ಬೇಲಬಲ್ ಅಫೆನ್ಸ್. ನೋಡಿ, ಇಲ್ಲಿ ಒಂದು ಅಪರಾಧ ಎಸಗಿದಂತ ವ್ಯಕ್ತಿಗಳನ್ನ ನಾವು ಇಲ್ಲಿ ಎರಡು ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಅವ್ರು ಎಸಗಿರ್ತಕ್ಕಂಥ ಅಪರಾಧದ ಆಧಾರದ ಮೇಲೆ ಅದು ಬೇಲಬಲ್ ಅಥವಾ ನಾನ್ ಬೇಲಬಲ್ ಅಂತೇಳಿ ನಾವು ಅದನ್ನ ಡಿಸೈಡ್ ಮಾಡ್ತಾ ಹೋಗ್ತೀವಿ. ನೋಡಿ, ಬೇಲಬಲ್ ಅಂದ್ರೆ ಇಲ್ಲಿ ಬೇಲ್ ಈಸ್ ಅವೈಲೇಬಲ್
ಆಸ್ ಎ ಮ್ಯಾಟರ್ ಆಫ್ ರೈಟ್. ಮ್ಯಾಟರ್ ಆಫ್ ರೈಟ್ ಯಾವ್ದ್ರಲ್ಲಿ? ಈ ಒಂದು ಬೇಲೆಬಲ್ ಅಫೆನ್ಸ್ ಅಲ್ಲಿ ಯಾರು ಅಪರಾಧ ಎಸಗಿರ್ತಕ್ಕಂಥ ವ್ಯಕ್ತಿಗೆ ಅದು ಬೇಲ್ ಪಡೆಯುವಂಥದ್ದು ಒಂದು ಹಕ್ಕಾಗಿರುತ್ತೆ. ಬೇಲ್ ಈಸ್ ಅವೈಲೇಬಲ್ ಆಸ್ ಅ ಮ್ಯಾಟರ್ ಆಫ್ ರೈಟ್ ಯಾವಾಗ ಅದು ಬೇಲೆಬಲ್ ಅಫೆನ್ಸ್ ಆದಾಗ. ಯಾವಾಗ ಅದು ನಾನ್ ಬೇಲೆಬಲ್ ಅಫೆನ್ಸ್ ಆಗಿರುತ್ತೆ ಅಲ್ಲಿ ಬೇಲ್ ಈಸ್ ನಾಟ್ ಅವೈಲೇಬಲ್. ಬೇಲ್ ಈಸ್ ನಾಟ್ ಅವೈಲೇಬಲ್ ಆಸ್ ಎ ಮ್ಯಾಟರ್ ಆಫ್ ರೈಟ್. ಮ್ಯಾಟರ್ ಆಫ್ ನೋಡಿ, ಇಲ್ಲಿ ನಾನ್ ಬೇಲೆಬಲ್ ಅಫೆನ್ಸ್ ಅಲ್ಲಿ ಬೇಲ್ ಪಡೆಯುವಂಥದ್ದು ಅವನ ಹಕ್ಕ ಆಗಿರುವುದಿಲ್ಲ. ಯಾಕಂದ್ರೆ ಅವನು ಎಸಗಿರ್ತಕ್ಕಂಥ ಕೃತ್ಯ ಆ ತರದಾಗಿರುತ್ತೆ. ಸೊ ಹಾಗಾಗಿ ಅಂತ ಒಂದು ಅಪರಾಧಗಳಲ್ಲಿ ಅವನಿಗೆ ಬೇಲ್ ಸಿಗ್ತಕ್ಕಂಥದ್ದು ತುಂಬಾ ಕಷ್ಟಕರವಾಗಿರುತ್ತೆ. ಅದನ್ನ ನಾವು ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಹೇಳಿ ಕರಿತೀವಿ. ಸೆಕ್ಷನ್ 498A ಅಡಿಯಲ್ಲಿ ಏನು ಒಂದು ಕೇಸನ್ನ ಫೈಲ್ ಮಾಡಲಾಗುತ್ತಲ್ಲ, ಆ ಒಂದು ಕೇಸ್ ಏನಾಗಿರುತ್ತೆ ಅದು ನಾನ್ ಬೇಲೆಬಲ್ ಅಫೆನ್ಸ್ ಆಗಿರುತ್ತೆ ಅಂತೇಳಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗಾದ್ರೆ ಯಾಕೆ ಇದು ಈಗ ಇತ್ತೀಚೆಗೆ ಒಂದು ನ್ಯೂಸ್ ಅಲ್ಲಿ ಇದೆಪ್ಪ ಅಂತ ನಾವು ನೋಡ್ತಾ ಬಂದಾಗ, ಇದು ಸುಮಾರು ಸುಪ್ರೀಂ ಕೋರ್ಟ್ ಹಿಂದೆ ತನ್ನ ಒಂದು ಜಡ್ಜ್ಮೆಂಟ್ ಗಳಲ್ಲಿ ರೀಸೆಂಟ್ ಜಡ್ಜ್ಮೆಂಟ್ ಗಳಲ್ಲಿ ನೀಡಿರ್ತಕ್ಕಂಥ ಕೆಲವು ಮಾಹಿತಿಗಳ ಪ್ರಕಾರ ಸೆಕ್ಷನ್ 498A IPC ಅನ್ನುವಂಥದ್ದು ಸುಮಾರು ಬಾರಿ ಮಿಸ್ಯೂಸ್ ಆಗಿರುವಂಥದ್ದು. ಅದರ ಜೊತೆಗೆ ಇತರ ಒಂದು ಕಮಿಟಿಗಳು ನೀಡಿರ್ತಕ್ಕಂಥ ಒಂದು ರಿಪೋರ್ಟ್ ಅನ್ನು ನಾವು ಆಧಾರವಾಗಿಟ್ಟುಕೊಂಡು ನೋಡುವುದಾದ್ರೆ, ಈ ಒಂದು ಸೆಕ್ಷನ್ 498A IPC ಅಡಿಯಲ್ಲಿ ಹಲವು ಈ ಒಂದು ಫೇಕ್ ಅಲಿಗೇಷನ್ ಅನ್ನುವಂಥದ್ದು ಸುಳ್ಳು ಆರೋಪಗಳು ಆಗಿರುವಂತದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಇತ್ತೀಚೆಗೆ ಅಲಹಾಬಾದ್ ಹೈಕೋರ್ಟ್ ಅನ್ನುವಂಥದ್ದು ಈ ಹಿಂದೆ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಜಡ್ಜ್ಮೆಂಟ್ ಗಳಿಗೆ ವಿರುದ್ಧವಾಗಿ ಒಂದು ಜಡ್ಜ್ಮೆಂಟ್ ಅನ್ನ ನೀಡ್ತಾ ಬರುತ್ತೆ. ಸೊ ಹಾಗಾಗಿ ಈ ಒಂದು ಡೌರಿ ಆಕ್ಟ್ ಅಥವಾ ಸೆಕ್ಷನ್ 498A IPC ಅನ್ನುವಂಥದ್ದು ಪ್ರಚಲಿತದಲ್ಲಿ ಸುದ್ದಿಯಲ್ಲಿದೆ. ಸೊ ಹಾಗಾಗಿ ಅದನ್ನ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ವಿವಾಹಿತ ಮಹಿಳೆಯ ಗಂಡ ಮತ್ತು ಅಥವಾ ಆಕೆಯ ಗಂಡನ ಸಂಬಂಧಿಕರಿಂದ ವರದಕ್ಷಿಣೆಯ ವಿಚಾರವಾಗಿ ಈ ಒಂದು ಕಿರುಕುಳ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕಿರುಕುಳ ಕೊಟ್ಟಿರತಕ್ಕಂಥ ವಿಚಾರವಾಗಿ ಸೆಕ್ಷನ್ 498A ಅಡಿಯಲ್ಲಿ 30.9% ಕೇಸ್ಗಳೇನಿರುತ್ತಲ್ಲ ಅದು ದಾಖಲಾಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಅದಲ್ಲದೆ ಅಕಾರ್ಡಿಂಗ್ ಟು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಏನಿದೆ, ಇದು ನೀಡಿರ್ತಕ್ಕಂಥ ಕೆಲವು ದತ್ತಾಂಶಗಳ ಪ್ರಕಾರ ಈ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂಥದ್ದು ಯಾವ್ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚಾಗಿ ನಡೀತಾ ಬಂದಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ನೋಡಿ, 44% women respondents in Karnataka have experienced spousal violence. ಅಂದ್ರೆ ಅತಿ ಹೆಚ್ಚು ಡೊಮೆಸ್ಟಿಕ್ ವೈಲೆನ್ಸ್ ಅನ್ನ ನಾವು ಕರ್ನಾಟಕದಲ್ಲಿ ನೋಡ್ತಾ ಬರ್ತೀವಿ. ಯಾವುದು? ಅಕಾರ್ಡಿಂಗ್ ಟು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ 44% ಡೊಮೆಸ್ಟಿಕ್ ವೈಲೆನ್ಸ್ ಕರ್ನಾಟಕ ಒಂದರಲ್ಲೇ ರಿಜಿಸ್ಟರ್ ಆಗಿರುವಂತದ್ದು, ಕೇಸ್ಗಳು ರಿಜಿಸ್ಟರ್ ಆಗಿರುವಂತದ್ದು. ಅದಾದ ನಂತರ ಬಿಹಾರಲ್ಲಿ 40%, ಮಣಿಪುರಲ್ಲಿ 39.6% ಇದೆ, ತೆಲಂಗಾಣದಲ್ಲಿ 36.9% ಇದೆ. ಅಂದ್ರೆ ಇವು ಟಾಪ್ 4 ರಾಜ್ಯಗಳಿದು ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಹೈಯೆಸ್ಟ್ ರ್ಯಾಂಕ್ ಅನ್ನ ಪಡಿತಕ್ಕಂತ ರಾಜ್ಯಗಳಾಗಿವೆ. ಅಂದ್ರೆ ಲೋವೆಸ್ಟ್ ವೈಲೆನ್ಸ್ ಆಗಿರತಕ್ಕಂತ ರಾಜ್ಯಗಳು ಯಾವಪ್ಪ ಅಂತಂದ್ರೆ ಲಕ್ಷದ್ವೀಪ, ನಾಗಾಲ್ಯಾಂಡ್ ಮತ್ತು ಹಿಮಾಚಲ ಪ್ರದೇಶಗಳಲ್ಲಿ ಮಾಡಿದ್ರೆ ಈ ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂಥದ್ದು ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತೇಳಿ ಇದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅನ್ನುವಂಥದ್ದು ಇಲ್ಲಿ ಮಾಹಿತಿಯನ್ನ ನೀಡ್ತಾ ಬರುತ್ತೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಸೆಕ್ಷನ್ 498A IPC ಕುರಿತಾಗಿ ತನ್ನ ಹಿಂದಿನ ಒಂದು ಜಡ್ಜ್ಮೆಂಟ್ ಕೇಸ್ಗಳಲ್ಲಿ ಇದೊಂದು ಫೇಕ್ ಅಲಿಗೇಷನ್ ಮಾಡಿರುವಂತದ್ದು ಅಥವಾ ಈ ಒಂದು ಸೆಕ್ಷನ್ 498A ಅನ್ನ ಮಿಸ್ಯೂಸ್ ಮಾಡಿಕೊಂಡಿರುವಂತದ್ದು ಅಂತೇಳಿ ಹಲವು ಜಡ್ಜ್ಮೆಂಟ್ ಗಳಲ್ಲಿ ತನ್ನ ಒಂದು ತೀರ್ಪನ್ನು ನೀಡ್ತಾ ಬರುತ್ತೆ. ಅಂದ್ರೆ ಹಲವು ಕೇಸ್ಗಳಲ್ಲಿ ತನ್ನ ಒಂದು ತೀರ್ಪನ್ನ ನೀಡ್ತಾ ಬರುತ್ತೆ. ಹಾಗಾದ್ರೆ ಆ ಒಂದು ಕೇಸ್ಗಳೇನು, ಅವುಗಳನ್ನ ಒಂದೊಂದಾಗಿ ನಾವಿಲ್ಲಿ ನೋಡ್ತಾ ಬರೋಣ. ನೋಡಿ, ಮೊದಲನೇ ಕೇಸ್ ಬಂದು ಮಂಜುರಾಮ್ ಕಲಿತಾ ವರ್ಸಸ್ ಸ್ಟೇಟ್ ಆಫ್ ಅಸ್ಸಾಂ ಅನ್ನುವಂಥದ್ದು 2009ರಲ್ಲಿ ನಡೆಯುತ್ತೆ. ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಸೆಕ್ಷನ್ 498A ಅನ್ನುವಂಥದ್ದು ಯಾವ ರೀತಿಯಾಗಿ ಮಿಸ್ಯೂಸ್ ಆಗಿದೆ ಅಂತೇಳಿ ಆ ಒಂದು ತೀರ್ಪನ್ನು ನೀಡ್ತಾ ಬರುತ್ತೆ. ಮಂಜುರಾಮ್ ಕಲಿತಾ ಅನ್ನುವಂಥವಳು ತನ್ನ ತಂದೆಯ ಮನೆಯಲ್ಲಿ ವಾಸವಾಗಿರ್ತಾಳೆ. ತನ್ನ ಗಂಡನಿಂದ ಈಕೆ ದೂರದ ಒಂದು ಊರಲ್ಲಿ ವಾಸವಾಗಿರ್ತಾಳೆ. ಈಕೆಯ ಗಂಡ ಇನ್ನೊಂದು ಮದುವೆಯನ್ನ ಮಾಡಿಕೊಂಡು ಬೇರೊಂದು ಊರಲ್ಲಿ ವಾಸವಾಗಿರ್ತಾನೆ. ಸೊ ಈಕೆ ಮಂಜುರಾಮ್ ಕಲಿತಾ ಅನ್ನುವಂಥವಳು ತನ್ನ ಗಂಡನ ವಿರುದ್ಧವಾಗಿ ಫಿಸಿಕಲಿ ಅಂಡ್ ಮೆಂಟಲ್ ಹರಾಸ್ಮೆಂಟ್ ಕೇಸನ್ನ ಫೈಲ್ ಮಾಡ್ತಾಳೆ. ಯಾವ ವಿಚಾರವಾಗಿ? ಈ ಒಂದು ಡೌರಿ ವಿಚಾರವಾಗಿ ತನ್ನ ಗಂಡ ಆಕೆಯನ್ನ ಮಾನಸಿಕವಾಗಿ, ದೈಹಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದಾನೆ ಅಂತೇಳಿ ಒಂದು ಕೇಸನ್ನ ಫೈಲ್ ಮಾಡಿರ್ತಾಳೆ. ಈಕೆಯನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಈಕೆ ಮಾಡಿರ್ತಕ್ಕಂಥ ಆರೋಪಗಳೇನಾಗಿರುತ್ತೆ ಅದು ಸುಳ್ಳು ಆರೋಪಗಳಾಗಿರುತ್ತೆ. ಈ ಒಂದು ತನಿಖೆಯ ಪ್ರಕಾರ ಈಕೆಯ ಗಂಡ ಈಕೆಯಿಂದ ಸುಮಾರು ವರ್ಷಗಳ ಕಾಲ ದೂರದಲ್ಲಿ ವಾಸವಾಗಿರ್ತಾನೆ. ಆಕೆಗೂ ಮತ್ತು ಆಕೆಯ ಗಂಡನಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪರ್ಕ ಇರುವುದಿಲ್ಲ. ಸೊ ಈಕೆ
ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಹೋಗ್ತಾಳೆ ಈ ಒಂದು ಕೇಸಲ್ಲಿ ಅಂತೇಳಿ ನಾವು ಸುಪ್ರೀಂ ಕೋರ್ಟ್ ಈ ಒಂದು ಕೇಸಲ್ಲಿ ಆ ಒಂದು ಸೆಕ್ಷನ್ 498A ಮಿಸ್ಯೂಸ್ ಆಗಿರುವುದನ್ನ ಇಲ್ಲಿ ನಮ್ಗೆ ಹೇಳ್ತಾ ಬರುತ್ತೆ. ಅದಾದ ನಂತರ ಎರಡನೇ ಕೇಸ್ ಅರ್ನೇಸ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಯರ್. ಇದು 2014ರಲ್ಲಿ ಸುಪ್ರೀಂ ಕೋರ್ಟ್ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ತೀರ್ಪುಗಳನ್ನು ನೀಡ್ತಾ ಬರುತ್ತೆ. ನೋಡಿ, ಅರ್ನೇಸ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಯರ್ ಅನ್ನುವಂಥದ್ದು ಒಂದು ಮುಖ್ಯವಾಗಿರತಕ್ಕಂತ ಒಂದು ಜಡ್ಜ್ಮೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಸೆಕ್ಷನ್ 498A ಅಡಿಯಲ್ಲಿ ಆ ಒಂದು ಅಪರಾಧಿಗೆ ಇರತಕ್ಕಂತ ಕೆಲವೊಂದು ಸ್ಟ್ರಿಕ್ಟ್ ರೂಲ್ಸ್ ಏನಿದೆ, ಅಂದ್ರೆ ಇದೊಂದು ನಾನ್ ಬೇಲಬಲ್ ಅಫೆನ್ಸ್, ನಾನ್ ಕಂಪೌಂಡಬಲ್ ಅಫೆನ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ನಾವು ಆಗ್ಲೇ ನೋಡ್ತಾ ಬಂದಿವಿ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು, ಅದು ವಿತೌಟ್ ಎನಿ ಒಂದು ನೋಟಿಸ್ ಇಶ್ಯೂ ಮಾಡದೆ, ವಿತೌಟ್ ಎನಿ ವಾರೆಂಟ್ ಇಶ್ಯೂ ಮಾಡದೆ ಅವನನ್ನ ಡೈರೆಕ್ಟ್ ಆಗಿ ಹೋಗಿ ಅರೆಸ್ಟ್ ಮಾಡಲಾಗುತ್ತೆ, ಅವನ ವಿರುದ್ಧ FIR ದಾಖಲು ಮಾಡಲಾಗುತ್ತೆ. ಒಂದು ಇದು ನಾನ್ ಕಂಪೌಂಡಬಲ್ ಅಫೆನ್ಸ್ ಅಂದ್ರೆ ಇದು ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಕೌಟುಂಬಿಕ ಕಲಹಗಳನ್ನ ಕೋರ್ಟ್ ಕಚೇರಿಗಳ ಹೊರಗಡೆ ಬಗೆಹರಿಸಕ್ಕೆ ಯಾವುದೇ ಒಂದು ಅವಕಾಶಗಳು ಇರುವುದಿಲ್ಲ ಅನ್ನುವಂಥದ್ದು. ಮತ್ತು ನಾನ್ ಬೇಲಬಲ್ ಅಫೆನ್ಸ್ ಆಗಿದೆ ಅಂದ್ರೆ ಈ ಒಂದು ಸೆಕ್ಷನ್ 498A ಅಡಿಯಲ್ಲಿ ಕೇಸ್ ಫೈಲ್ ಆದ ನಂತರ ಆ ವ್ಯಕ್ತಿಯನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲಾಗುತ್ತೆ, ಅವನ ಮೇಲೆ FIR ಹಾಕಲಾಗುತ್ತೆ. ಇದು ಆ ಒಂದು ಅಪರಾಧವೆಸಗಿದಂತ ವ್ಯಕ್ತಿಗೆ ಅಷ್ಟು ಈಸಿಯಾಗಿ ಬೇಲ್ ಅನ್ನುವಂಥದ್ದು ದೊರೆಯುವುದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತಾ ಬಂದಿದ್ವಿ. ಈ ಅರ್ನೇಸ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಯರ್ ಕೇಸಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ ಕೆಲವು ಸೂಚನೆಗಳನ್ನ ನೀಡ್ತಾ ಬರುತ್ತೆ. ಯಾರು ಆ ಒಂದು ಅಪರಾಧವನ್ನು ಮಾಡಿರ್ತಾರೆ, ಆ ಒಂದು ಅಪರಾಧಗಳಿಗೆ ಸಂಬಂಧಪಟ್ಟಂತ ಸರಿಯಾದ ರೀತಿಯಾಗಿರ್ತಕ್ಕಂಥ ದಾಖಲಾತಿಗಳು ದೊರೆಯದೇ ಇದ್ದಂತ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಬಿಡುಗಡೆ ಮಾಡಬೇಕು, ಅವರಿಗೆ ಒಂದು ಅರೆಸ್ಟ್ಮೆಂಟ್ ಪ್ರೊಸೀಜರ್ ಅಲ್ಲಿ ಕೆಲವು ಸಡಿಲಿಕೆಗಳನ್ನ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಈ ಅರ್ನೇಸ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಆರ್ ಕೇಸಲ್ಲಿ ತನ್ನ ಒಂದು ತೀರ್ಪನ್ನ ನೀಡ್ತಾ ಬರುತ್ತೆ. ಅದಾದ ನಂತರ BB ಪರ್ವಾನಾ ಖತೂನ್ ವರ್ಸಸ್ ಸ್ಟೇಟ್ ಆಫ್ ಬಿಯರ್ 2017ರಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಸೆಕ್ಷನ್ 498A ಅನ್ನುವಂಥದ್ದು ಯಾವ ರೀತಿಯಾಗಿ ಮಿಸ್ಯೂಸ್ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಬರುತ್ತೆ. ನೋಡಿ, BB ಪರ್ವಾನಾ ಖತೂನ್ ಅನ್ನುವಂಥವಳು ತನ್ನ ಗಂಡನ ವಿರುದ್ಧ ಡೌರಿ ಒಂದು ಕೇಸನ್ನ ಹಾಕ್ತಾ ಹೋಗ್ತಾಳೆ, ಅಂದ್ರೆ ವರದಕ್ಷಿಣೆ ಕಿರುಕುಳ ಕೇಸನ್ನ ಹಾಕ್ತಾಳೆ. ಅವನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನನಗೆ ಕಿರುಕುಳ ಕೊಡ್ತಾ ಇದ್ದಾನೆ, ಮತ್ತು ಅದಲ್ಲದೆ ನನ್ನ ಗಂಡನ ಒಂದು ಸಂಬಂಧಿಕರು ಸಹ ನನಗೆ ವರದಕ್ಷಿಣೆಯ ವಿಚಾರವಾಗಿ ಕಿರುಕುಳವನ್ನ ನೀಡ್ತಾ ಇದ್ದಾರೆ ಅಂತೇಳಿ ಒಂದು ಕೇಸನ್ನ ಫೈಲ್ ಮಾಡಿರ್ತಾಳೆ ಸೆಕ್ಷನ್ 498A ಅಡಿಯಲ್ಲಿ. ಇವಳನ್ನ ವಿಚಾರಣೆಗೆ ಒಳಪಡಿಸಿದ ನಂತರ ಆ ಒಂದು ತೀರ್ಮಾನದಲ್ಲಿ ಬರುವುದೇನಂದ್ರೆ, ಈಕೆ ಆ ಒಂದು ಫೇಕ್ ಅಲಿಗೇಷನ್ ಅನ್ನ ಮಾಡಿರ್ತಾಳೆ. ಯಾಕಂದ್ರೆ ಆಕೆಯ ಗಂಡ ಮತ್ತು ಆಕೆಯ ಗಂಡನ ಸಂಬಂಧಿಕರು ಬೇರೊಂದು ಊರಲ್ಲಿ ವಾಸವಾಗಿರ್ತಾರೆ, ಆಕೆಗೂ ಅವರಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪರ್ಕ ಇರುವುದಿಲ್ಲ. ಈಕೆ ಮಾಡಿರ್ತಕ್ಕಂಥ ಒಂದು ಆರೋಪ ಏನಾಗಿರುತ್ತೆ ಅದು ಸುಳ್ಳಾಗಿರುತ್ತೆ ಅಂತೇಳಿ ನಮ್ಗೆ ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಗೊತ್ತಾಗ್ತಾ ಬರುತ್ತೆ. ಅದಾದ ನಂತರ ಪ್ರೀತಿ ಗುಪ್ತಾ ಅಂಡ್ ಅರ್ನೇಸ್ ವರ್ಸಸ್ ಸ್ಟೇಟ್ ಆಫ್ ಜಾರ್ಖಂಡ್. ಇದು ಕೂಡ ಸೇಮ್ ಇನ್ಸಿಡೆಂಟ್ ಆಗಿರುತ್ತೆ. ಈ ಒಂದು BB ಪರ್ವಾನಾ ಯಾವ ರೀತಿಯಾಗಿ ಸೆಕ್ಷನ್ 498A ಅನ್ನ ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ, ಅದೇ ರೀತಿಯಾಗಿ ಪ್ರೀತಿ ಗುಪ್ತಾ ಅನ್ನುವಂಥವಳು ಸಹ ಇಲ್ಲಿ ಫಾಲ್ಸ್ ಅಲಿಗೇಷನ್ ಅನ್ನ ಮಾಡಿರ್ತಾಳೆ. ಇಲ್ಲಿ ಪ್ರೀತಿ ಗುಪ್ತಾ ಅನ್ನುವಂತ ಒಂದು ಮಹಿಳೆಯ ಒಂದು ಗಂಡ ಏನಿರ್ತಾನೆ, ಅವನು ತನ್ನ ಒಂದು ಸಂಬಂಧಿಕರ ಜೊತೆ ಬೇರೊಂದು ಊರಲ್ಲಿ, ಅಂದ್ರೆ ಅವರು ಈಕೆಯಿಂದ ಸುಮಾರು ಒಂದು ದೂರದಲ್ಲಿ ವಾಸವಾಗಿರ್ತಾರೆ, ಅಂದ್ರೆ ಬೇರೊಂದು ರಾಜ್ಯದಲ್ಲಿ ವಾಸವಾಗಿರ್ತಾರೆ. ಅವರು ಸುಮಾರು ದಶಕಗಳಿಂದ ಆಕೆಯನ್ನ ಭೇಟಿ ಆಗಿರುವುದಿಲ್ಲ, ಆಕೆಗೆ ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪರ್ಕ ಅನ್ನುವಂಥದ್ದು ಇರುವುದಿಲ್ಲ. ಬಟ್ ಈಕೆ ಮಾಡಿರ್ತಕ್ಕಂಥ ಆರೋಪ ಏನಾಗಿರುತ್ತೆ, ವರದಕ್ಷಿಣೆಯ ವಿಚಾರವಾಗಿ ನನಗೆ ನನ್ನ ಗಂಡ ಮತ್ತು ನನ್ನ ಗಂಡನ ಸಂಬಂಧಿಕರು ದೈಹಿಕವಾಗಿ ಮಾನಸಿಕವಾಗಿ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಅಂತೇಳಿ ಕೇಸನ್ನ ಫೈಲ್ ಮಾಡಿರ್ತಾಳೆ. ಈಕೆಯನ್ನ ವಿಚಾರಣೆಗೆ ಒಳಪಡಿಸಿದಾಗ ಗೊತ್ತಾಗುತ್ತೆ, ಇವರು ಈಕೆಯಿಂದ ದೂರದ ಊರಲ್ಲಿ ವಾಸವಾಗಿರ್ತಾರೆ. ಸೊ ಇವರಿಗೆ ಆಕೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಪರ್ಕ ಅನ್ನುವಂಥದ್ದು ಇರುವುದಿಲ್ಲ. ಈಕೆ ಮಾಡಿರ್ತಕ್ಕಂಥ ಅಲಿಗೇಷನ್ ಏನಿದೆ, ಈಕೆ ಮಾಡಿರ್ತಕ್ಕಂಥ ಆರೋಪ ಏನಿದೆ ಸೆಕ್ಷನ್ 498A ಅಡಿಯಲ್ಲಿ ಅದು ಶುದ್ಧ ಸುಳ್ಳಾಗಿರುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ನಮ್ಗೆ ಹೇಳ್ತಾ ಬರುತ್ತೆ. ಅದಾದ ನಂತರ ಇನ್ನೆರಡು ಮುಖ್ಯವಾಗಿರ್ತಕ್ಕಂಥ ಕೇಸ್ಗಳಿದು ರಾಜೇಶ್ ಶರ್ಮಾ ಅಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ UP 2017 ಮತ್ತು ಮಾನವ ಅಧಿಕಾರ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 2018. ಇವೆರಡು ಬಹುಮುಖ್ಯವಾಗಿರ್ತಕ್ಕಂಥ ಕೇಸ್ಗಳಾಗಿರುತ್ತೆ. ಇವುಗಳನ್ನ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಬರೋಣ ಬನ್ನಿ. ಹಾಗಾದ್ರೆ ರಾಜೇಶ್ ಶರ್ಮಾ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ UP 2017 ಆ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಯಾವ ರೀತಿ ಆಗಿರ್ತಕ್ಕಂಥ ಒಂದು ಜಡ್ಜ್ಮೆಂಟ್ ಅನ್ನ ನೀಡ್ತಾ ಬಂದಿದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಬರೋಣ. ನೋಡಿ, ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಈ ಇಬ್ಬರು ಜಡ್ಜ್ಗಳು ಭಾಗವಹಿಸಿರ್ತಾರೆ. ಜಸ್ಟಿಸ್ AK ಗೋಯಲ್ ಅನ್ನುವಂಥವ್ರು, ಇನ್ನೊಬ್ರು ಜಸ್ಟಿಸ್ EV ಲಲಿತ್ ಅನ್ನುವಂಥವ್ರು. ನೋಡಿ, ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಈ ಒಂದು ಸೆಕ್ಷನ್ 498A IPC ಯನ್ನ ಏನ್ ಮಿಸ್ಯೂಸ್ ಮಾಡ್ಕೊಳ್ತಿದಾರಲ್ಲ ಆ ಒಂದು ಕೆಲವು ವರ್ಗದ ಮಹಿಳೆಯರು, ಸೊ ಅದನ್ನ ರೆಗ್ಯುಲೇಟ್ ಮಾಡಬೇಕು, ಅವುಗಳನ್ನ ನಿರ್ಬಂಧಿಸಬೇಕು ಅಂತೇಳಿ ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಒಂದು ಹೇಳಿಕೆಯನ್ನ ನೀಡ್ತಾ ಹೋಗುತ್ತೆ ಸುಪ್ರೀಂ ಕೋರ್ಟ್. ಸೊ ಇದರಲ್ಲಿ ಕೆಲವು ಸಜೆಷನ್ ಗಳನ್ನ ನೀಡ್ತಾ ಬರುತ್ತೆ ಈ ಒಂದು ತೀರ್ಪಲ್ಲಿ. ಅದು
ನೋಡಿ ಈ ಒಂದು ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ವಿಚಾರಣೆಗಾಗಿ ಫ್ಯಾಮಿಲಿ ವೆಲ್ಫೇರ್ ಕಮಿಟಿಯನ್ನು ನೇಮಕ ಮಾಡಬೇಕು ಪ್ರತಿ ಜಿಲ್ಲೆಯಲ್ಲಿ. ಅಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಈ ಫ್ಯಾಮಿಲಿ ವೆಲ್ಫೇರ್ ಕಮಿಟಿಯನ್ನು ನೇಮಕ ಮಾಡಬೇಕು. ಯಾರು ಈ ಒಂದು ನೊಂದ ಮಹಿಳೆ ಸೆಕ್ಷನ್ 498A ಅಡಿಯಲ್ಲಿ ಕೇಸನ್ನ ಫೈಲ್ ಮಾಡ್ತಾಳೆ ಆ ಒಂದು ವಿಚಾರವನ್ನ ಮೊದಲು ಫ್ಯಾಮಿಲಿ ವೆಲ್ಫೇರ್ ಕಮಿಟಿಗೆ ತಿಳಿಪಡಿಸಬೇಕು. ಆ ಒಂದು ಫ್ಯಾಮಿಲಿ ವೆಲ್ಫೇರ್ ಕಮಿಟಿ ಸ್ವತಃ ಆ ಮಹಿಳಾ ಕುಟುಂಬಕ್ಕೆ ವಿಸಿಟ್ ಕೊಟ್ಟು ಅಲ್ಲಿ ಆ ಒಂದು ತನಿಖೆ ಮಾಡಿ ವಿಚಾರಣೆ ಮಾಡಿ ಆ ಒಂದು ಸರಿಯಾದ ರೀತಿಯಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ದೊರೆತಂತ ಸಂದರ್ಭದಲ್ಲಿ ಆ ಒಂದು ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಇಲ್ಲಿ ಕೋರ್ಟ್ ತನ್ನ ಒಂದು ತೀರ್ಪಲ್ಲಿ ಒಂದು ಸಜೆಷನ್ ಅನ್ನ ನೀಡ್ತಾ ಬರುತ್ತೆ. ಅದಾದ ನಂತರ ಸೆಟಲ್ಮೆಂಟ್. ನೋಡಿ ಈ ಒಂದು ಡೌರಿ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ 498A ಅಡಿಯಲ್ಲಿ ಕೇಸ್ ಫೈಲ್ ಆದಂತ ಸಂದರ್ಭದಲ್ಲಿ ಅವುಗಳನ್ನ ನಾವು ಕೋರ್ಟ್ ಕಚೇರಿಗಳಲ್ಲಿ ಒಂದು ಸೆಟಲ್ಮೆಂಟ್ ಮಾಡುವುದಕ್ಕೆ ಮುಂಚಿತವಾಗಿ ಅವುಗಳನ್ನ ಕೋರ್ಟ್ ಕಚೇರಿಗಳ ಹೊರಗಡೆ ಒಂದು ಹಿರಿಯರ ಸಮ್ಮುಖದಲ್ಲಿ ಅವುಗಳನ್ನ ಬಗೆಹರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು ಅಂತೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಕೆಲವು ಸಲಹೆಯನ್ನ ನೀಡ್ತಾ ಹೋಗುತ್ತೆ. ಅದಾದ ನಂತರ ಬೇಲ್ ಮ್ಯಾಟರ್ಸ್ ನ ಈ ಸೆಕ್ಷನ್ 498A ಅಡಿಯಲ್ಲಿ ಒಂದು ಕೇಸನ್ನು ಫೈಲ್ ಆದಂತ ಸಂದರ್ಭದಲ್ಲಿ ಆ ಒಂದು ಆರೋಪಿಗಳನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲಾಗುತ್ತೆ ಮತ್ತು ಅವರಿಗೆ ಅಷ್ಟು ಈಸಿಯಾಗಿ ಬೇಲ್ ಅನ್ನುವಂಥದ್ದು ದೊರೆಯುವುದಿಲ್ಲ. ಅದೊಂದು ನಾನ್ ಬೇಲಬಲ್ ಅಫೆನ್ಸ್ ಆಗಿರುತ್ತೆ. ಇನ್ ಕೇಸ್ ಅವರು ಮಾಡಿರ್ತಕ್ಕಂಥ ಆರೋಪಗಳು ಸುಳ್ಳಾದಲ್ಲಿ ಅಥವಾ ಆ ಒಂದು ಆರೋಪಗಳಿಗೆ ಸಂಬಂಧಪಟ್ಟಂತ ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಾಧಾರಗಳು ದೊರೆಯದೇ ಇದ್ದಂತ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಬೇಲನ್ನ ನೀಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಸಜೆಷನ್ ಅನ್ನ ನೀಡ್ತಾ ಬರುತ್ತೆ. ಮತ್ತೆ ಇಸ್ಯೂಯನ್ಸ್ ಆಫ್ ರೆಡ್ ಕಾರ್ನರ್ ನೋಟಿಸ್. ನೋಡಿ ಈ ಸೆಕ್ಷನ್ 498A ಅಡಿಯಲ್ಲಿ ಆರೋಪಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಏನಿರ್ತಾರೆ ಅವರು ದೂರದ ಊರಲ್ಲಿ ವಾಸವಾಗಿರ್ತಾರೆ. ಅವರನ್ನ ಪದೇ ಪದೇ ನೋಟಿಸ್ ಕೊಡುವುದರ ಮುಖಾಂತರ ಕೋರ್ಟ್ ಕಚೇರಿಗಳಿಗೆ ಕರೆಸುವುದು ಅಲ್ದಾಡಿಸುವುದು ಅನ್ನೋಂಥದ್ದು ಏನಿದೆಲ್ಲ ಅದನ್ನ ಮಾಡಬಾರ್ದು ಅತಿ ಹೆಚ್ಚಾಗಿ. ಯಾಕಂದ್ರೆ ದೂರದ ಒಂದು ಊರುಗಳಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಬೇರೆ ಕಂಟ್ರಿಗಳಲ್ಲಿ ವಾಸವಾಗಿರ್ತಾರೆ ಸಮ್ಟೈಮ್ಸ್ ಅಂತವರಿಗೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡೋದರ ಮುಖಾಂತರ ಅವರನ್ನ ಪದೇ ಪದೇ ಕೋರ್ಟ್ ಕಚೇರಿಗಳಿಗೆ ಇನ್ವೈಟ್ ಮಾಡುವಂಥದ್ದು ಏನಾಗಿರುತ್ತೆ ಅವ್ರಿಗೆ ಮೆಂಟಲಿ ಮತ್ತು ಫಿಸಿಕಲಿ ಹರಾಸ್ಮೆಂಟ್ ಮತ್ತು ಅದರ ಜೊತೆಗೆ ಫೈನಾನ್ಸಿಯಲಿ ಬರ್ಡನ್ ಅನ್ನುವಂಥದ್ದು ಆಗುತ್ತೆ. ಏನಾದ್ರೂ ಜೆನ್ಯೂನ್ ರೀಸನ್ ಇದ್ದಾಗ ಮಾತ್ರ ಅವರನ್ನ ಕರೆಸಬೇಕು ಅಂತೇಳಿ ಇಲ್ಲಿ ಕೆಲವು ಸಲಹೆಗಳನ್ನ ನೀಡ್ತಾ ಬರುತ್ತೆ. ಅದಲ್ಲದೆ ಪರ್ಸನಲ್ ಅಫಿಯರೆನ್ಸ್ ಅಂದ್ರೆ ಸ್ವತಃ ಖುದ್ದಾಗಿ ಆ ವ್ಯಕ್ತಿ ಆ ಒಂದು ಕೋರ್ಟ್ ಕಚೇರಿಗಳಿಗೆ ಬಂದು ಪ್ರೆಸೆಂಟ್ ಆಗ್ಬೇಕಂತೇಳಿ ಕೆಲವೊಂದು ನೋಟಿಸ್ ಗಳನ್ನ ಇಶ್ಯೂ ಮಾಡಲಾಗುತ್ತೆ. ಇಲ್ಲಿ ಆ ಒಂದು ಸಂಬಂಧಪಟ್ಟ ಒಂದು ಆರೋಪಿಗಳೇನಿರ್ತಾರೆ ಮತ್ತು ಆ ಒಂದು ಆರೋಪದಲ್ಲಿ ಆ ಒಂದು ಫ್ಯಾಮಿಲಿ ಮೆಂಬರ್ಸ್ ಇನ್ವಾಲ್ವ್ ಆಗಿದ್ದಲ್ಲಿ ಆ ಒಂದು ಫ್ಯಾಮಿಲಿ ಸಮೇತವಾಗಿ ಅವರು ಕೋರ್ಟ್ ಕಚೇರಿಗಳಿಗೆ ಬಂದು ವಿಸಿಟ್ ಕೊಡಬೇಕು, ಹಾಜರಾಗಬೇಕಾದಂತೇಳಿ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿ ಅವ್ರಿಗೆ ಪ್ರೆಜರ್ ಅನ್ನ ಹಾಕಲಾಗುತ್ತೆ. ಇದು ಅವರಿಗೆ ಮೆಂಟಲಿ ಆ ಒಂದು ಹರಾಸ್ಮೆಂಟ್ ಆಗುತ್ತೆ ಅನ್ನುವಂಥದ್ದು ಕೋರ್ಟ್ ಈ ಒಂದು ತೀರ್ಪಲ್ಲಿ ಹೇಳ್ತಾ ಬರುತ್ತೆ. ಸೊ ಆ ರೀತಿಯಾಗಿರ್ತಕ್ಕಂಥ ಪದೇ ಪದೇ ಆ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿ ಅವರನ್ನ ಕರ್ಸ್ಕೊಳ್ತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡಬಾರ್ದು ಅಂತೇಳಿ ಇಲ್ಲಿ ಸಲಹೆಯನ್ನ ನೀಡ್ತಾ ಬರುತ್ತೆ. ಬನ್ನಿ ಹಾಗಾದ್ರೆ ಈಗ ಒಂದು ರಾಜೇಶ್ ಶರ್ಮಾ ಕೇಸನ್ನ ನೋಡ್ತಾ ಬಂದಿವಿ. ಈ ಒಂದು ಕೇಸನ್ನ ಮಾನವ್ ಅಧಿಕಾರ್ ಅಂಡ್ ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2018ರಲ್ಲಿ ಏನ್ ಕೇಸ್ ಇದೆಲ್ಲ ಇದರಲ್ಲಿ ಸಂಪೂರ್ಣವಾಗಿ ಅದನ್ನ ವಿರೋಧ ವ್ಯಕ್ತಪಡಿಸಲಾಗುತ್ತೆ, ಅದರ ವಿರುದ್ಧ ಅದನ್ನ ತಡೆ ಹಿಡಿಯಲಾಗುತ್ತೆ. ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಜಸ್ಟಿಸ್ ದೀಪಕ್ ಮಿಶ್ರಾ, ಚೀಫ್ ಜಸ್ಟಿಸ್ ದೀಪಕ್ ಮಿಶ್ರಾ ಅವರು ಇರ್ತಾರೆ ಮತ್ತು ಜಸ್ಟಿಸ್ CM ಕಾನ್ವಾಲ್ಕರ್ ಇರ್ತಾರೆ ಮತ್ತು ಜಸ್ಟಿಸ್ DY ಚಂದ್ರಚೂಡ್ ಅವರು ಭಾಗವಹಿಸಿರ್ತಾರೆ. ಇವ್ರು ಹೇಳುವಂತ ವಿಚಾರ ಏನಪ್ಪಾ ಅಂತಂದ್ರೆ ಹಿಂದೆ ರಾಜೇಶ್ ಶರ್ಮಾ ಆ ಒಂದು ಕೇಸಲ್ಲಿ ಜಡ್ಜ್ಮೆಂಟ್ ಏನ್ ನೀಡಿರುತ್ತಲ್ಲ ಆ ಒಂದು ಜಡ್ಜ್ಮೆಂಟ್ ಅನ್ನ ಇವರು ಸಂಪೂರ್ಣವಾಗಿ ವಿರೋಧ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಫ್ಯಾಮಿಲಿ ವೆಲ್ಫೇರ್ ಕಮಿಟಿ ಅನ್ನುವಂಥದ್ದು ಎಕ್ಸ್ಟ್ರಾ ಜುಡಿಷಿಯಲ್ ಅಥಾರಿಟಿ ಆಗಿರುತ್ತೆ. ಇದಕ್ಕೆ ನ್ಯಾಯಾಂಗಿಕ ವ್ಯವಸ್ಥೆಯಲ್ಲಿ ಇಂಟರ್ಫೇರ್ ಆಗ್ತಕ್ಕಂಥ ಯಾವುದೇ ಒಂದು ಅಧಿಕಾರ ಇರುವುದಿಲ್ಲ. ಯಾಕಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ಭಾರತದಲ್ಲಿ ಇಂಡಿಪೆಂಡೆಂಟ್ ಜುಡಿಷಿಯರಿ ಸಿಸ್ಟಮ್ ಇದೆ. ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆಯಾಗಿದೆ. ಈ ಒಂದು ಫ್ಯಾಮಿಲಿ ವೆಲ್ಫೇರ್ ಕಮಿಟಿ ಅನ್ನುವಂಥದ್ದು ಎಕ್ಸ್ಟ್ರಾ ಜುಡಿಷಿಯಲ್ ಅಥಾರಿಟಿ ಅಂದ್ರೆ ನಮ್ಮ ನ್ಯಾಯಾಂಗದ ವ್ಯವಸ್ಥೆಯಿಂದ ಹೊರಗಿರ್ತಕ್ಕಂಥ ಒಂದು ಅಥಾರಿಟಿ ಆಗಿರುತ್ತೆ. ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದಕ್ಕೆ ಇನ್ವಾಲ್ವ್ ಆಗ್ತಕ್ಕಂಥ ಅಧಿಕಾರ ಇರುವುದಿಲ್ಲ. ಆ ರೀತಿ ಏನಾದ್ರು ಮಾಡಿದ್ರೆ ನಮ್ಮ ಒಂದು ಜುಡಿಷಿಯಲ್ ಸಿಸ್ಟಮ್ ಏನಿದೆ ಅದರ ಒಂದು ಪ್ರಿನ್ಸಿಪಲ್ಸ್ ಏನಿದೆ, ಇಂಡಿಪೆಂಡೆಂಟ್ ಜುಡಿಷಿಯರಿ ಅನ್ನುವಂತ ಒಂದು ಬೇಸಿಕ್ ಪ್ರಿನ್ಸಿಪಲ್ಸ್ ಏನಿದೆ ಅದನ್ನ ವೈಲೇಟ್ ಮಾಡ್ದಂಗ ಆಗುತ್ತೆ. ಸೊ ಹಾಗಾಗಿ ಈ ಒಂದು ರಾಜೇಶ್ ಶರ್ಮಾ ಆ ಒಂದು ಕೇಸಲ್ಲಿ ಏನು ಸುಪ್ರೀಂ ಕೋರ್ಟ್ ತನ್ನ ಒಂದು ತೀರ್ಪುಗಳನ್ನ ನೀಡಿತ್ತಲ್ಲ, ಜಡ್ಜ್ಮೆಂಟ್ ಗಳನ್ನ ನೀಡಿತ್ತಲ್ಲ, ಅದನ್ನ ಸಂಪೂರ್ಣವಾಗಿ ಈ ಮಾನವ ಅಧಿಕಾರ ಅಂಡ್ ಅದರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಅದನ್ನ ಸಂಪೂರ್ಣವಾಗಿ ಅಲ್ಲಗಳೆಯಲಾಗುತ್ತೆ. ಅದಲ್ಲದೆ ಇನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅನ್ನ ಇಲ್ಲಿ ಇವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೆಕ್ಷನ್ 498A ಅಡಿಯಲ್ಲಿ ಯಾರೆಲ್ಲ ಒಂದು ಕೇಸ್ಗಳನ್ನ ಫೈಲ್ ಮಾಡ್ತಾರೆ ಅದರಲ್ಲಿ 80% ಕೇಸ್ಗಳು ಸರಿಯಾದ ಕೇಸ್ಗಳಾಗಿರುತ್ತೆ. ಎಲ್ಲೋ 10 to 20% ಕೇಸ್ಗಳೇನಾಗಿರುತ್ತೆ ಅದು ಫೇಕ್ ಕೇಸ್ಗಳಾಗಿರುತ್ತೆ. ಸೊ ಹಾಗಾಗಿ 10 to 20% ಕೇಸ್ಗಳನ್ನ ನಾವು ಐಡೆಂಟಿಫೈ ಮಾಡೋಕ್ಕೋಸ್ಕರ ಇಲ್ಲಿ
80% ಒಂದು ಮಹಿಳೆಯರು ಏನಿರ್ತಾರೆ, ನೊಂದ ಮಹಿಳೆಯರು ಏನಿರ್ತಾರೆ, ಅವರಿಗೆ ಅನ್ಯಾಯ ಮಾಡ್ದಂಗಾಗುತ್ತೆ. ಸೊ ಹಾಗಾಗಿ ಈ ಒಂದು ರಾಜೇಶ್ ಶರ್ಮಾ ಕೇಸಲ್ಲಿ ಏನೆಲ್ಲ ಒಂದು ಬದಲಾವಣೆಗಳನ್ನ ಮಾಡ್ಕೋಬೇಕಂತೇಳಿ ಒಂದು ತೀರ್ಪು ನೀಡಿರುತ್ತಲ್ಲ ಸುಪ್ರೀಂ ಕೋರ್ಟ್, ಆ ಒಂದು ತೀರ್ಪುಗಳನ್ನ ಸಂಪೂರ್ಣವಾಗಿ ಈ ಒಂದು ಮಾನವ ಅಧಿಕಾರ ಅಂಡ್ ಅದರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಅವುಗಳನ್ನ ಅಲ್ಲಗಳೆಯಲಾಗುತ್ತೆ. ಅದಾದ ನಂತರ ಈ ಒಂದು ಸೆಕ್ಷನ್ 498A ಅಡಿಯಲ್ಲಿ ಏನೆಲ್ಲ ಒಂದು ಪ್ರೊಸೀಜರ್ಗಳನ್ನ ಫಾಲೋಅಪ್ ಮಾಡ್ತಾ ಇತ್ತು ಮುಂಚೆ, ಅದೇ ರೀತಿಯಾಗಿರ್ತಕ್ಕಂಥ ಪ್ರೊಸೀಜರ್ಸ್ ಗಳನ್ನ ನಾವು ಇವತ್ತಿಗೂ ಫಾಲೋಅಪ್ ಮಾಡ್ತಾ ಇದೀವಿ. ಸೆಕ್ಷನ್ 498A ಅಡಿಯಲ್ಲಿ ಕೇಸ್ ದಾಖಲಾದಂತ ಸಂದರ್ಭದಲ್ಲಿ ಅದನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಲಾಗುತ್ತೆ. ಇದು ವಿತೌಟ್ ಎನಿ ವಾರೆಂಟ್ ಇಲ್ಲದೆ ಇದೊಂದು ಕಾಗ್ನಿಸಬಲ್ ಅಫೆನ್ಸ್ ಆಗಿರುತ್ತೆ ಮತ್ತು ನಾನ್ ಕಂಪೌಂಡಬಲ್ ಅಫೆನ್ಸ್ ಆಗಿರುತ್ತೆ ಮತ್ತು ನಾನ್ ಬೇಲಬಲ್ ಅಫೆನ್ಸ್ ಆಗಿರುತ್ತೆ. ಸೊ ಈಗಲೂ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರೊಸೀಜರ್ಸ್ ಗಳನ್ನ ನಾವು ಸ್ಟಿಲ್ ಫಾಲೋ ಅಪ್ ಮಾಡ್ತಾ ಇದೀವಿ ಅಂತೇಳಿ ನಾವಿಲ್ಲಿ ನೋಡ್ತಾ ಬರ್ತೀವಿ. ಅದಾದ ನಂತರ ನಾನು ಆಗ್ಲೇ ಹೇಳಿದೆ, ಈಗ ಸೆಕ್ಷನ್ 498A ಅನ್ನುವಂಥದ್ದು ಯಾಕೆ ಸುದ್ದಿಯಲ್ಲಿದೆ ಅನ್ನುವಂಥದ್ದು. ಅಲಹಾಬಾದ್ ಹೈಕೋರ್ಟ್ ಇತ್ತೀಚೆಗೆ ಈ ಒಂದು ಸೆಕ್ಷನ್ 498A ಕುರಿತಾಗಿ ಒಂದು ತೀರ್ಪನ್ನು ನೀಡ್ತಾ ಬರುತ್ತೆ. ನೋಡಿ, ದೇರ್ ಶುಡ್ ನಾಟ್ ಬಿ ಆಟೋಮ್ಯಾಟಿಕ್ ಅರೆಸ್ಟ್ ಇನ್ ಸೆಕ್ಷನ್ 498A ಆಫ್ IPC. ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪುಗಳನ್ನ ಆಧರಿಸಿ ನಾವು ಇಲ್ಲಿ ನೋಡುವುದಾದರೆ, ಇದು ಇತ್ತೀಚೆಗೆ ಈ ಒಂದು ಸೆಕ್ಷನ್ 498A ಅಡಿಯಲ್ಲಿ ಏನ್ ಕೇಸ್ ದಾಖಲಾಗಿರುತ್ತಲ್ಲ, ಆ ಒಂದು ಆರೋಪಕ್ಕೆ ಒಳಗಾಗಿರ್ತಕ್ಕಂಥ ಆರೋಪಿಯನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬಾರ್ದು. ಆ ಒಂದು ಕೇಸಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಾವು ಮೊದಲು ಫ್ಯಾಮಿಲಿ ವೆಲ್ಫೇರ್ ಕಮಿಟಿಗೆ ತಿಳಿಸ್ತಾ ಹೋಗ್ಬೇಕು. ಪ್ರತಿ ಜಿಲ್ಲೆಯಲ್ಲಿ ಒಂದು ಫ್ಯಾಮಿಲಿ ವೆಲ್ಫೇರ್ ಕಮಿಟಿಯನ್ನ ನೇಮಕ ಮಾಡಬೇಕು. ಆ ಒಂದು ಫ್ಯಾಮಿಲಿ ವೆಲ್ಫೇರ್ ಕಮಿಟಿಯ ಮುಂದೆ ಆ ಒಂದು ವಿಚಾರವನ್ನ ತರಬೇಕು. ಫ್ಯಾಮಿಲಿ ವೆಲ್ಫೇರ್ ಕಮಿಟಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಹಿತಿಗಳನ್ನ ಕಲೆ ಹಾಕುತ್ತೆ, ಒಂದು ವಿಚಾರಣೆಗಳನ್ನ ಮಾಡುತ್ತೆ. ಆಗ ಅಲ್ಲಿ ಸರಿಯಾದ ರೀತಿಯಾಗಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ದೊರೆತಂತ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕು. ಅಂದ್ರೆ ಇಲ್ಲಿ ಮಿನಿಮಮ್ 2 ಮಂತ್ಸ್ ಕಾಲಾವಕಾಶವನ್ನ ಕೊಡಬೇಕು. ಇಲ್ಲಿ ಅಪರಾಧಿಗಳಿಗೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡದೆ ಅವರಿಗೆ 2 ತಿಂಗಳ ಕಾಲಾವಕಾಶವನ್ನ ನೀಡಬೇಕು. ಅಲ್ಲಿ ಅವರ ವಿರುದ್ಧ ಮಾಡಿರ್ತಕ್ಕಂಥ ಆರೋಪಗಳು ಸರಿಯಾದ ರೀತಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಅವರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಅಲಹಾಬಾದ್ ಹೈಕೋರ್ಟ್ ತನ್ನ ಇತ್ತೀಚಿನ ಒಂದು ತೀರ್ಪಲ್ಲಿ ಹೇಳ್ತಾ ಬರುತ್ತೆ. ಸೊ ಇದು ನಾವು ಹಿಂದೆ ಈ ಒಂದು ಮಾನವಾಧಿಕಾರ ಕೇಸಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ನೀಡಿರ್ತಕ್ಕಂಥ ಒಂದು ಜಡ್ಜ್ಮೆಂಟ್ ಅನ್ನ ನಾವು ನೋಡ್ತಾ ಬಂದಾಗ, ಇದು ಆ ಒಂದು ಜಡ್ಜ್ಮೆಂಟ್ ಗೆ ಸಂಪೂರ್ಣವಾಗಿ ವಿರುದ್ಧವಾಗಿರ್ತಕ್ಕಂಥ ಒಂದು ಜಡ್ಜ್ಮೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಹಲವು ನ್ಯಾಯಾಧೀಶರು ಈ ಒಂದು ಅಲಹಾಬಾದ್ ಕೋರ್ಟ್ ನೀಡಿರ್ತಕ್ಕಂಥ ಈ ಒಂದು ತೀರ್ಪನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ವಿರುದ್ಧ ಈ ಒಂದು ಅಲಹಾಬಾದ್ ಹೈಕೋರ್ಟ್ ಅನ್ನುವಂಥದ್ದು ಒಂದು ನ್ಯಾಯಾಂಗದ ಕ್ರಿಯಾಶೀಲತೆ ಮತ್ತು ನ್ಯಾಯಾಂಗದ ಅತಿಕ್ರಮಣ ಅಂತ ಏನ್ ಕರಿತೀವಲ್ಲ, ಈ ಒಂದು ನ್ಯಾಯಾಂಗದ ಅತಿಕ್ರಮಣ ಅನ್ನುವಂಥದ್ದು ಮಾಡ್ತಾ ಇದೆ ಅಂತೇಳಿ ಇಲ್ಲಿ ಇದನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಜುಡಿಷಿಯಲ್ ಆಕ್ಟಿವಿಸಮ್ ಆರ್ ಜುಡಿಷಿಯಲ್ ಓವರ್ ರೀಚ್ ಅಂತ ಏನ್ ಕರಿತೀವಲ್ಲ, ನ್ಯಾಯಾಂಗದ ಅತಿಕ್ರಮಣ, ನ್ಯಾಯಾಂಗದ ಕ್ರಿಯಾಶೀಲತೆ ಅಂದ್ರೆ ಏನಪ್ಪಾ ಅನ್ನುವುದನ್ನ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾಸ್ ಅನ್ನ ಮಾಡೋಣ, ಅದರಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಒಂದು ಕನ್ಕ್ಲೂಷನ್ ಪಾರ್ಟ್ಗೆ ಬಂದ್ಬಿಡೋಣ. ಈ ಮಾಲಿಮಟ್ ಕಮಿಟಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ 2003ರಲ್ಲಿ ಈ ಒಂದು ಕಮಿಟಿ ಒಂದು ರಿಪೋರ್ಟ್ ಅನ್ನ ನೀಡ್ತಾ ಬರುತ್ತೆ. ಯಾವುದು ಈ ಒಂದು ಕ್ರೈಮ್ಸ್ ಗಳ ಬಗ್ಗೆ, ಒಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಯಾವ ರೀತಿ ಆಗಿದೆ ನಮ್ಮಲ್ಲಿ, ಅದ್ರ ಬಗ್ಗೆ ಅಲ್ಲಿ ಏನೆಲ್ಲ ಒಂದು ರಿಫಾರ್ಮ್ ಅನ್ನು ಮಾಡಬೇಕು, ಅದ್ರಲ್ಲಿ ಯಾವ ರೀತಿ ಆಗಿರ್ತಕ್ಕಂಥ ಒಂದು ಸುಧಾರಣೆಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ನೀಡುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾಗೆ. ಮಾಲಿಮಟ್ ಕಮಿಟಿ ನೀಡಿರ್ತಕ್ಕಂಥ ರಿಪೋರ್ಟ್ ಪ್ರಕಾರ ದ ಕಮಿಟಿ ನೋಟೆಡ್ ದಟ್ ಜನರಲ್ ಕಂಪ್ಲೇಂಟ್ ಆಫ್ ಸೆಕ್ಷನ್ 498A ಆಫ್ IPC ಟು ಬಿ ಸಬ್ಜೆಕ್ಟೆಡ್ ಟು ಗ್ರಾಸ್ ಮಿಸ್ಯೂಸ್. ಅಂದ್ರೆ ಈ ಸೆಕ್ಷನ್ 498A IPC ಏನಿದೆಲ್ಲ ಅದನ್ನ ಯಾರು ಮಿಸ್ಯೂಸ್ ಮಾಡ್ಕೋಬಾರ್ದು. ಅದು ಮಿಸ್ಯೂಸ್ ಆಗದ ರೀತಿಯಲ್ಲಿ ಕೆಲವು ಪ್ರೊಸೀಜರ್ಸ್ ಗಳನ್ನ ನಾವು ಫಾಲೋ ಅಪ್ ಮಾಡಬೇಕು, ಕೆಲವೊಂದು ಸುಧಾರಣೆಗಳನ್ನ ತರಬೇಕು. ನಮ್ಮ ಒಂದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಏನಿದೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡ್ಕೋಬೇಕು. ಯಾಕಂದ್ರೆ 498A ಅನ್ನುವಂತ ಒಂದು ಸೆಕ್ಷನ್ ಏನಿದೆ ಅದು ಹಲವು ಬಾರಿ ಮಿಸ್ಯೂಸ್ ಆಗ್ತಾ ಇದೆ. ಆ ರೀತಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗಳು ಮುಂದೆ ಆಗ್ಬಾರ್ದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಬದಲಾವಣೆಗಳನ್ನ ಮಾಡ್ಕೋಬೇಕು, ಕೆಲವು ಸುಧಾರಣೆಗಳನ್ನ ತರಬೇಕು ಅಂತೇಳಿ ಮಾಲಿಮಟ್ ಕಮಿಟಿ 2003ರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾಗೆ ಒಂದು ರಿಪೋರ್ಟ್ ಅನ್ನ ಸಲ್ಲಿಸುತ್ತೆ. ಹಾಗಾದ್ರೆ ಇಲ್ಲಿ ಹಲವು ಕಮಿಟಿಗಳು ನೀಡಿರ್ತಕ್ಕಂಥ ಒಂದು ರಿಪೋರ್ಟ್ ನ ಆಧಾರವಾಗಿ ಮತ್ತು ಈ ತರ ಒಂದು ಸುಪ್ರೀಂ ಕೋರ್ಟ್ ನ ಒಂದು ಜಡ್ಜ್ಮೆಂಟ್ ಅಲ್ಲಿ ನೀಡಿರ್ತಕ್ಕಂಥ ಕೆಲವು ಸಜೆಷನ್ ಗಳ ಆಧಾರವಾಗಿ ಇಲ್ಲಿ ಹಲವರು ಈ ಒಂದು ಸೆಕ್ಷನ್ 498A ಗೆ ಸಂಬಂಧಪಟ್ಟ ಹಾಗೆ ಒಂದು ಸಜೆಷನ್ ಗಳನ್ನ ನೀಡ್ತಾ ಬರ್ತಾ ಇದ್ದಾರೆ. ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ, ಅಂದ್ರೆ ನಾನು ಮುಂಚಿತವಾಗಿ ಹೇಳಿದೆ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ವರ್ಗದ ವಿವಾಹಿತ ಮಹಿಳೆಯರು ಈ ಸೆಕ್ಷನ್ 498A ಅನ್ನ ಸೆಕ್ಷನ್ 498A ಅನ್ನ ಒಂದು
ಅಸ್ತ್ರವಾಗಿ ಬಳಸ್ಕೊಳ್ತಾ ಇದಾರೆ. ಅಂದ್ರೆ ತಮ್ಮ ವೈಯಕ್ತಿಕ ರಿವೆಂಜ್ ಅನ್ನ ತೀರಿಸಿಕೊಳ್ಳಕ್ಕೋಸ್ಕರ ಇದನ್ನ ಒಂದು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದಾರೆ. ತಮ್ಮ ಗಂಡನನ್ನ ಬ್ಲಾಕ್ ಮೇಲ್ ಮಾಡುವಂಥದ್ದು, ತನ್ನ ಗಂಡನ ಸಂಬಂಧಿಕರನ್ನ ಬ್ಲಾಕ್ ಮೇಲ್ ಮಾಡುವಂಥದ್ದು, ಅಥವಾ ತನ್ನ ಗಂಡನಿಂದ ಅಥವಾ ತನ್ನ ಗಂಡನ ಸಂಬಂಧಿಕರಿಂದ ದುಡ್ಡನ್ನು ವಸೂಲಿ ಮಾಡುವಂಥದ್ದು. ಈ ಒಂದು ಸೆಕ್ಷನ್ 498A ಅನ್ನ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಡೌರಿ ಕೇಸನ್ನು ಹಾಕ್ತೀನಿ ಅಂತೇಳಿ ಅವರನ್ನ ಎದುರಿಸೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಸುಳ್ಳು ಆರೋಪಗಳನ್ನ ಮಾಡ್ತಕ್ಕಂಥ ಮಹಿಳೆಯರು ನಮ್ಮ ಸಮಾಜದಲ್ಲಿ ಕೆಲವು ವರ್ಗದ ಮಹಿಳೆಯರು ಇರ್ತಾರೆ. ಸೊ ರಿಮೈನಿಂಗ್ ಒಂದು ಮಹಿಳೆಯರು ಏನಿದ್ದಾರೆ, ಅಂತ ಮಹಿಳೆಯರಿಗೆ ಹಲವು ಮಹಿಳೆಯರು ಈಗಲೂ ಸಹ ಈ ಒಂದು ಪುರುಷ ಪ್ರಧಾನ ಸಮಾಜದಲ್ಲಿ ತುಳಿತಕ್ಕೊಳಗಾಗ್ತಿದ್ದಾರೆ, ಶೋಷಣೆಗೆ ಒಳಗಾಗ್ತಿದ್ದಾರೆ. ಅಂತವರಿಗೆ ಈ ಒಂದು ಸೆಕ್ಷನ್ 498A ಅನ್ನುವಂಥದ್ದು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ರಕ್ಷಣೆಯನ್ನು ನೀಡುತ್ತೆ ಅಂತ ಹೇಳ್ತಾ ಎಲ್ಲ ಸಜೆಷನ್ಸ್ ಏನಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಬರೋಣ. ನೋಡಿ, ಒಂದು ಪ್ರಾಪರ್ ಟೈಮ್ ಬಂಡ್ ಅನ್ನುವಂಥದ್ದು ಇರಬೇಕು. ಟೈಮ್ ಬಂಡ್ ಟ್ರಯಲ್ ಅಂಡ್ ಇನ್ವೆಸ್ಟಿಗೇಷನ್ ಅಂದ್ರೆ ಆ ಒಂದು ಕೇಸಿಗೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ 498A ಅಡಿಯಲ್ಲಿ ಏನ್ ಕೇಸ್ ಆಗುತ್ತಲ್ಲ, ಒಂದು ಕೇಸಿಗೆ ಒಂದು ವಿಚಾರಣೆ ಮಾಡ್ತಕ್ಕಂಥ ಒಂದು ಕಾಲಾವಕಾಶವನ್ನು ನಿರ್ಧರಿಸಬೇಕು. ಇಲ್ಲಿ ಯಾವ್ದಾದ್ರು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಕಾಲಾವಕಾಶವನ್ನ ಇಲ್ಲಿ ನಿರ್ಧರಿಸಬೇಕು ಅನ್ನುವಂಥದ್ದು ಒಂದು ಸಜೆಷನ್ ಮಾಡ್ತಾರೆ. ಅದಲ್ಲದೆ ಇಲ್ಲಿ ಬೇಲ್ ಪ್ರೊಸೀಜರ್ಸ್ ಏನಿದೆ ನೋಡಿ, ಈ ಒಂದು ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಬೇಲ್ ಅನ್ನುವಂಥದ್ದು ದೊರೆಯುವುದಿಲ್ಲ. ಅಂದ್ರೆ ಇದು ಬೇಲ್ ಈಸ್ ನಾಟ್ ಅವೈಲೇಬಲ್ ಆಸ್ ಅ ಮ್ಯಾಟರ್ ಆಫ್ ರೈಟ್ ಅನ್ನುವಂಥದ್ದು ಇಲ್ಲಿ ಇದು ನಾನ್ ಬೇಲಬಲ್ ಅಫೆನ್ಸ್ ಆಗಿರುತ್ತೆ. ಬೇಲ್ ನೀಡತಕ್ಕಂಥ ಅಧಿಕಾರ ಆ ಒಂದು ಕೇಸನ್ನ ಹ್ಯಾಂಡಲ್ ಮಾಡ್ತಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಮತ್ತು ಕೋರ್ಟ್ಗೆ ಬಿಟ್ಟಿರುವಂತ ವಿಚಾರವಾಗಿರುತ್ತೆ. ಇಲ್ಲಿ ಬೇಲ್ ಪಡೆಯುವಂಥದ್ದು ಒಬ್ಬ ಆರೋಪಿಯ ಹಕ್ಕ ಆಗಿರುವುದಿಲ್ಲ ಈ ರೀತಿಯಾಗಿರ್ತಕ್ಕಂಥ ಒಂದು ಅಪರಾಧಗಳಲ್ಲಿ. ಸೊ ಹಾಗಾಗಿ ಈ ಒಂದು ಬೇಲ್ ಪ್ರೊಸೀಜರ್ಸ್ ಏನಿದೆ ಅದರಲ್ಲಿ ಕೆಲವು ಸಡಿಲಿಕೆಗಳನ್ನ ಮಾಡಬೇಕು, ಕೆಲವೊಂದು ಬದಲಾವಣೆಗಳನ್ನ ತರಬೇಕು. ಯಾಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಆರೋಪಗಳಾದಂತ ಸಂದರ್ಭದಲ್ಲಿ ಅಮಾಯಕ ವ್ಯಕ್ತಿಗಳಿಗೆ ನಾವು ಶಿಕ್ಷೆಯನ್ನ ನೀಡದಂಗಾಗುತ್ತೆ. ಸೊ ಹಾಗಾಗಿ ಈ ಒಂದು ಬೇಲ್ ಪ್ರೊಸೀಜರ್ ಏನಿದೆ ಅದರಲ್ಲಿ ಸಡಿಲಿಕೆಗಳನ್ನ ಮಾಡಬೇಕು ಅಂತೇಳಿ ಇಲ್ಲಿ ಸಜೆಷನ್ ಅನ್ನ ನೀಡಲಾಗುತ್ತೆ. ಅದಲ್ಲದೆ ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟರ್ಸ್ ಅಂದ್ರೆ ನೋಡಿ, ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ಕೌಟುಂಬಿಕ ಕಲಹಗಳೇನಿದ್ರೆ ಅವುಗಳನ್ನ ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್ ಮುಖಾಂತರ ಅವುಗಳನ್ನ ಬಗೆಹರಿಸಿಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟ ಹಾಗೆ ಕೌನ್ಸಿಲಿಂಗ್ ನೀಡ್ತಕ್ಕಂಥ ಈ ಒಂದು ಸೆಂಟರ್ಗಳನ್ನ ಓಪನ್ ಮಾಡಬೇಕು ಅಂತೇಳಿ ಇಲ್ಲಿ ಸಜೆಷನ್ ಅನ್ನ ನೀಡಲಾಗುತ್ತೆ. ಅದಲ್ಲದೆ ರೂಲ್ ಆಫ್ ವುಮನ್ ಇನ್ NGOs ಅಂದ್ರೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಏನಿದೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಆರ್ಗನೈಸೇಷನ್ ಗಳಲ್ಲಿ ಹಲವು ಜನ ಮಹಿಳೆಯರು ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಕೌಟುಂಬಿಕ ಕಲಹಗಳನ್ನ ಈ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಮುಖಾಂತರ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೇಕು ಅಂತೇಳಿ ಇಲ್ಲಿ ಸಜೆಷನ್ ಅನ್ನ ನೀಡಲಾಗುತ್ತೆ. ಅದಲ್ಲದೆ ಪೆನಲ್ಟಿ ಫಾರ್ ಮೇಕಿಂಗ್ ಫಾಲ್ಸ್ ಅಕ್ವಜಿಷನ್ ಅಂದ್ರೆ ಯಾರು ಈ ಒಂದು ಸೆಕ್ಷನ್ 498A ಅನ್ನ ಮಿಸ್ಯೂಸ್ ಮಾಡ್ಕೊಳ್ತಾರೆ, ಯಾರು ಈ ಒಂದು ಸೆಕ್ಷನ್ 498A ಅಲ್ಲಿ ಒಂದು ಫಾಲ್ಸ್ ಅಲಿಗೇಷನ್ ಅನ್ನ ಮಾಡ್ತಾರೆ, ಅವರ ವಿರುದ್ಧ ಸರಿಯಾದ ರೀತಿಯಾದಂತ ಒಂದು ಸ್ಟ್ರಿಕ್ಟ್ ರೂಲ್ ಅನ್ನ ತರಬೇಕು, ಅವ್ರ ವಿರುದ್ಧ ಒಂದು ಆಕ್ಷನ್ ಅನ್ನ ತಗೊಳ್ಬೇಕು, ಅವ್ರಿಗೆ ಹೆಚ್ಚಿನ ಪ್ರಮಾಣದ ಪೆನಾಲ್ಟಿಯನ್ನ ವಿಧಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಆತರ ಮಾಡೋದ್ರಿಂದ ಅವರು ಮುಂದೆ ಆ ರೀತಿಯಾಗಿರ್ತಕ್ಕಂಥ ಒಂದು ಸುಳ್ಳು ಆರೋಪಗಳನ್ನ ಮಾಡೋದನ್ನ ನಿಲ್ಲಿಸ್ತಾರೆ ಅನ್ನುವಂಥದ್ದು ಹಲವರ ಒಂದು ಒಪಿನಿಯನ್ ಆಗಿದೆ. ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ಈ ಕ್ಲಾಸ್ ಅಲ್ಲಿ ನಾನು ಇಷ್ಟೆಲ್ಲ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ. ಈ ಒಂದು ವಿಚಾರದ ಕುರಿತಾಗಿ ಸೆಕ್ಷನ್ 498A ಏನಿದೆಯಲ್ಲ ಮತ್ತು ಡೌರಿ ಆಕ್ಟ್ ಏನಿದೆ ಆ ಒಂದು ವಿಚಾರಗಳ ಕುರಿತಾಗಿ ನಿಮ್ಮ ಒಂದು ಒಪಿನಿಯನ್ ಏನಿದೆ, ಅದು ನೆಗೆಟಿವ್ ಆಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು. ಅಂದ್ರೆ ಇಲ್ಲಿ ಒಂದು ನೆಗೆಟಿವ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ 498A ಅನ್ನುವಂಥದ್ದು ಇಲ್ಲಿ ನಾವು ಲಾರ್ಜರ್ ಸೊಸೈಟಿಯಲ್ ಒಪಿನಿಯನ್ ಆಗಿ ಇಟ್ಕೊಂಡು ನೋಡೋದಾದ್ರೆ, ಅಂದ್ರೆ ಇಲ್ಲಿ ನಾವು ಬಹುಸಂಖ್ಯಾತರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ನೋಡೋದಾದ್ರೆ ಸೆಕ್ಷನ್ 498A ಅನ್ನುವಂಥದ್ದು ಒಂದು ಒಳ್ಳೆಯ ಒಂದು ಸೆಕ್ಷನ್ ಆಗಿರುತ್ತೆ. ಯಾರು ಮಹಿಳೆಯರನ್ನ ರಕ್ಷಣೆ ಮಾಡುವಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಕೆಲವು ವರ್ಗದ ಮಹಿಳೆಯರು ಇದನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಸೊ ನೀವು ಈ ರೀತಿಯಾಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ಗಳನ್ನ ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಊರುಗಳಲ್ಲಿ ಅಥವಾ ಸ್ವತಃ ನಿಮ್ಮ ಒಂದು ರಿಲೇಟಿವ್ಸ್ ಗಳಲ್ಲಿ ನೋಡಿರ್ತೀರಾ. ಅದ್ರ ಬಗ್ಗೆ ನೀವು ನಿಮ್ಮದೇ ಆದಂತ ಒಂದು ಒಪಿನಿಯನ್ ಅನ್ನ ಸಹ ನೋಡಿ ವ್ಯಕ್ತಪಡಿಸಿರ್ತೀರ. ಸೊ ಏನೇ ಇರಲಿ, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನೇನು ಈ ಒಂದು ಇಷ್ಟೊಂದು ವಿಚಾರಗಳನ್ನ ಏನ್ ಡಿಸ್ಕಸ್ ಮಾಡಿದ್ನಲ್ಲ ಆ ಒಂದು ವಿಚಾರಗಳ ಕುರಿತಾಗಿ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನುವುದನ್ನ ಕೆಳಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡ್ತಾ ಹೋಗಿ. ಯಾರು ಈ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಕ್ಲಾಸ್ ಅಲ್ಲಿ ಇದೇ ರೀತಿ ಆಗಿರ್ತಕ್ಕಂಥ ಒಂದು ವಿಶೇಷ ಟಾಪಿಕ್ ಅನ್ನು ಇಟ್ಕೊಂಡು ಮಾತಾಡ್ತಾ ಬರ್ತೀನಿ. ಎಲ್ರಿಗೂ ಧನ್ಯವಾದ.